ನಿನ್ನ ಸಹಾನುಭೂತಿಯು ಈ ದುರ್ಗುಣವನ್ನು ನಂದಿಸುತ್ತದೆ. ಭೀಷ್ಮನು ತನ್ನ ವಿವರಣೆಯನ್ನು ಮುಕ್ತಾಯಗೊಳಿಸಿದಾಗ ಯುಧಿಷ್ಠಿರನ ಮುಖವು ಆಳವಾದ ತಿಳುವಳಿಕೆಯನ್ನು ಪ್ರತಿಬಿಂಬಿಸುತ್ತಿತ್ತು. ದುರುದ್ದೇಶ ಎಂದು ಅವನು ಹೇಳಿದನು. ಸತ್ಯವನ್ನು ತ್ಯಜಿಸುವುದರಿಂದ ಮತ್ತು ದುಷ್ಟತನದಲ್ಲಿ ತೊಡಗುವುದರಿಂದ ಹುಟ್ಟುತ್ತದೆ. ಆದರೆ ಬುದ್ಧಿವಂತರು ಮತ್ತು ಒಳ್ಳೆಯವರ ಮೇಲೆ ಕಾಯುವುದು ಅದನ್ನು ಹೋಗಲಾಡಿಸಬಹುದು. ಅವನು ಹೆಮ್ಮೆಯ ಬಗ್ಗೆ ಹೇಳಿದನು, ಇದು ನನ್ನ ಕಲಿಕೆ ಮತ್ತು ಸಮೃದ್ಧಿಯಿಂದ ಉದ್ಭವಿಸುತ್ತದೆ. ಆದರೂ ಈ ಮೂರೂ ನಿಜವಾಗಿದ್ದ. ಹಸ್ತಿನಾಪುರದ ಗದ್ದಲದ ಬೀದಿಗಳಲ್ಲಿ ಬೆಚ್ಚಗಿನ ಹೊಳಪನ್ನು ಬೀರುವಂತೆ ಸೂರ್ಯನು ರಾಜ್ಯದ ಮೇಲೆ ಉದಯಿಸಲು ಪ್ರಾರಂಭಿಸಿದನು. 5 ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಪೂಜ್ಯ ಗುರುವಾದ ಭೀಷ್ಮನ ಮುಂದೆ ನಿಂತು ದುಷ್ಕೃತ್ಯದ ಸ್ವರೂಪದ ಬಗ್ಗೆ ಮಾರ್ಗದರ್ಶನ ಪಡೆದನು. ಕುತೂಹಲ ಮತ್ತು ಕಾಳಜಿಯ ಆಳವಾದ ಪ್ರಜ್ಞೆಯೊಂದಿಗೆ ಯುಧಿಷ್ಠಿರನು, ಓ ಭಾರತ, ನಾನು ನನ್ನ ಜೀವನದಲ್ಲಿ ಅನೇಕ ಒಳ್ಳೆಯ ಜನರನ್ನು ನೋಡಿದ್ದೇನೆ. ಆದರೆ ದುಷ್ಟ ಮತ್ತು ಕ್ರೂರರನ್ನು ನಾನು ಅರ್ಥ ಮಾಡಿಕೊಳ್ಳುವುದಿಲ್ಲ. ಅವರನ್ನು ಎಲ್ಲರೂ ತಪ್ಪಿಸಿಕೊಳ್ಳುವಂತೆ ತೋರುತ್ತದೆ. ಮುಳ್ಳುಗಳು ಮತ್ತು ಅಪಾಯಗಳಿಂದ ದೂರವಿರಬೇಕು ಎಂದು ಕೇಳಿದನು. ಬುದ್ಧಿವಂತ ಮತ್ತು ತಿಳಿವಳಿಕೆಯುಳ್ಳ ಭೀಷ್ಮನ ಕಣ್ಣುಗಳು ಆತ ಮಾತನಾಡಲು ಪ್ರಾರಂಭಿಸಿದಾಗ ದೂಲದ ಕಡೆಗೆ ದಿಟ್ಟಿಸಿ ನೋಡುತ್ತಿದ್ದವು. ಓ ಯುಧಿಷ್ಠಿರನೇ, ಒಬ್ಬ ದುಷ್ಟ ವ್ಯಕ್ತಿಯು ಇತರರಿಗೆ ಹಾನಿಯನ್ನುಂಟು ಮಾಡುವ ಆಳವಾದ ಬಯಕೆಯಿಂದ ಮುಳುಗಿ ಹೋಗಿದ್ದಾನೆ. ಅವರು ದುಷ್ಟತನಕ್ಕಾಗಿ ತೀರಿಸಲಾಗದ ಹಸಿವಿನಿಂದ ಪ್ರೇರೇಪಿಸಲ್ಪಡುತ್ತಾರೆ ಮತ್ತು ಅವರ ಕಾರ್ಯಗಳು ದ್ವೇಷ ಮತ್ತು ವಂಚನೆಯಿಂದ ಮಾರ್ಗದರ್ಶಿಸಲ್ಪಡುತ್ತವೆ. ಅವರು ನಿರಪರಾಧಿಗಳನ್ನು ದೂಷಿಸುತ್ತಾರೆ, ಸುಳ್ಳುಗಳನ್ನು ಮತ್ತು ಅರ್ಧ ಸತ್ಯಗಳನ್ನು ತನ್ನ ದುಷ್ಟ ಪ್ರಭಾವವನ್ನು ದೂರದವರೆಗೆ ಹರಡುವ ಮಾರಣಾಂತಿಕ ವಿಷದಂತೆ ಹರಡುತ್ತಾರೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ದುಷ್ಟ ವ್ಯಕ್ತಿಯ ಸ್ಪಷ್ಟ ಚಿತ್ರಣವನ್ನು ಚಿತ್ರಿಸಿದವು. ಅವರು ತಮ್ಮನ್ನು ಬಲಿಪಶುಗಳೆಂದು ಪರಿಗಣಿಸುತ್ತಾರೆ, ಯಾವಾಗಲೂ ತಮ್ಮ ಹಕ್ಕನ್ನು ಮೋಸಗೊಳಿಸುತ್ತಾರೆ. ಅವರಿಗೆ ಸಾಕಷ್ಟು ಹೆಚ್ಚು ನೀಡಲಾಗಿದ್ದರೂ ಸಹ ಅವರು ತಮ್ಮ ಸ್ವಂತ ದತ್ತಿ ಕಾರ್ಯಗಳ ಬಗ್ಗೆ ಹೆಮ್ಮೆ ಪಡುತ್ತಾರೆ. ಆದರೆ ವಾಸ್ತವದಲ್ಲಿ ಅವರು ಕಠೋರ ಮತ್ತು ದಯನೀಯರಾಗಿದ್ದಾರೆ. ತಮ್ಮ ಹಕ್ಕನ್ನು ಇತರರೊಂದಿಗೆ ಹಂಚಿಕೊಳ್ಳಲು ಇಷ್ಟವಿರುವುದಿಲ್ಲ. ದುಷ್ಕೃತ್ಯದ ಸಂಕೀರ್ಣತೆಗಳನ್ನು ಗ್ರಹಿಸಲು ಪ್ರಯತ್ನಿಸುವಾಗ ಯುಧಿಷ್ಠಿರನು ಶ್ರದ್ಧೆಯಿಂದ ಆಲಿಸಿದನು. ಅವನ ಮುಖವು ಏಕಾಗ್ರತೆಯ ಮುಖವಾಡವಾಗಿತ್ತು. ಭೀಷ್ಮನು ಮುಂದುವರಿಸಿದನು, ದುಷ್ಟ ವ್ಯಕ್ತಿಯು ದುರುದ್ದೇಶಪೂರಿತ ಕಣ್ಣುಗಳ ಮೂಲಕ ಜಗತ್ತನ್ನು ನೋಡುತ್ತಾನೆ. ಯಾವಾಗಲೂ ಇತರರನ್ನು ಶೋಷಿಸುವ ಮತ್ತು ಹಾನಿ ಮಾಡುವ ಮಾರ್ಗಗಳನ್ನು ಹುಡುಕುತ್ತಾನೆ. ಅವರು ದುರಹಂಕಾರಿ ಮತ್ತು ಹೆಮ್ಮೆ ಪಡುತ್ತಾರೆ. ಆಗಾಗ್ಗೆ ತಮ್ಮ ದುಷ್ಟ ಉದ್ದೇಶಗಳನ್ನು ಹಂಚಿಕೊಳ್ಳುವವರೊಂದಿಗೆ ಸಹವಾಸವನ್ನು ಇಟ್ಟುಕೊಳ್ಳುತ್ತಾರೆ. ಬೆಳಗಿನ ಹೊತ್ತು ಕಳೆದಂತೆ ಭೀಷ್ಮನ ಮಾತುಗಳು ದುಷ್ಟ ವ್ಯಕ್ತಿಯ ಕಠೋರ ಚಿತ್ರಣವನ್ನು ಚಿತ್ರಿಸಿದವು. ಅವರು ಭೇಟಿಯಾಗುವ ಪ್ರತಿಯೊಬ್ಬರಿಗೂ ಹೆದರುತ್ತಾರೆ ಮತ್ತು ಅನುಮಾನಿಸುತ್ತಾರೆ. ಯಾರನ್ನು ಅಥವಾ ಏನನ್ನು ನಂಬುವುದಿಲ್ಲ. ಅವರು ಮೂರ್ಖರು ಮತ್ತು ದೂರದೃಷ್ಟಿ ಉಳ್ಳವರು. ಒಳ್ಳೆಯ ಮತ್ತು ಕೆಟ್ಟದರ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಅವರು ಇತರರಿಗೆ ಹಾನಿ ಮಾಡುವುದರಲ್ಲಿ ಸಂತೋಷಪಡುತ್ತಾರೆ ಮತ್ತು ಅವರ ಕಾರ್ಯಗಳು ಕ್ರೌರ್ಯ ಮತ್ತು ದ್ವೇಷದಿಂದ ಮಾರ್ಗದರ್ಶಿಸಲ್ಪಡುತ್ತವೆ. ಇದನ್ನು ಕೇಳುವಾಗ ಯುಧಿಷ್ಠಿರನ ಕಣ್ಣುಗಳು ಅಗಲವಾದವು. ದುಷ್ಟತನವು ಎಷ್ಟು ವ್ಯಾಪಕವಾಗಿರಬಹುದು ಎಂಬುದರ ಅರಿವಿನಿಂದ ಅವನ ಮನಸ್ಸು ಅಲುಗಾಡುತ್ತಿತ್ತು. ಭೀಷ್ಮನ ಮಾತುಗಳು ಆತ್ಮಕ್ಕೆ ಹಿಡಿದ ಕನ್ನಡಿಯಂತೆ ಮಾನವ ಸ್ವಭಾವದ ಕರಾಳ ಮೂಲೆಗಳನ್ನು ಬಹಿರಂಗಪಡಿಸುತ್ತಿದ್ದವು. ಅಂತಿಮವಾಗಿ ಶಾಶ್ವತತೆ ಎಂದು ತೋರುವ ನಂತರ ಭೀಷ್ಮನು ತನ್ನ ಬೋಧನೆಯನ್ನು ಮುಕ್ತಾಯಗೊಳಿಸಿದನು. ತನ್ನ ಮೊದಲ ಭಾಗವನ್ನು ಬ್ರಾಹ್ಮಣರಿಗೆ ಅರ್ಪಿಸುವ ಮತ್ತು ಉಳಿದದ್ದನ್ನು ಸ್ನೇಹಿತರು ಮತ್ತು ಸಂಬಂಧಿಕರೊಂದಿಗೆ ಹಂಚಿಕೊಳ್ಳುವ ವ್ಯಕ್ತಿಯು ಈ ಜಗತ್ತಿನಲ್ಲಿ ದೊಡ್ಡ ಸಂತೋಷವನ್ನು ಮತ್ತು ಮುಂದಿನದರಲ್ಲಿ ಅನಂತ ಸಂತೋಷವನ್ನು ಪಡೆಯುತ್ತಾನೆ. ಆದರೆ ಓ ಯುಧಿಷ್ಠಿರನೇ, ದುಷ್ಟ ಮತ್ತು ದುಷ್ಟ ವ್ಯಕ್ತಿಯನ್ನು ಬುದ್ಧಿವಂತ ವ್ಯಕ್ತಿಯು ಯಾವಾಗಲೂ ತಪ್ಪಿಸಬೇಕು. ಸೂರ್ಯನು ಆಕಾಶದಲ್ಲಿ
ತನ್ನ ಉತ್ತುಂಗವನ್ನು ತಲುಪುತ್ತಿದ್ದಂತೆ ಯುಧಿಷ್ಠಿರನಿಗೆ ಒಂದು ಭಾವನೆಯ ಅನುಭವವಾಯಿತು. ಸಭೆಯ ಮಧ್ಯದಲ್ಲಿ ಭೀಷ್ಮನು ಭಾರವಾದ ರಾಜನನ್ನು ಉದ್ದೇಶಿಸಿ ಮಾತನಾಡುವಾಗ ತನ್ನ ಮಾತುಗಳ ಭಾರವನ್ನು ಹೊತ್ತುಕೊಂಡು ಎತ್ತರವಾಗಿ ನಿಂತನು. ತಮ್ಮ ಸಂಪತ್ತನ್ನು ಕೊಳ್ಳೆ ಹೊಡೆದ ಯಜ್ಞಗಳನ್ನು ಮಾಡುವಲ್ಲಿ ತೊಡಗಿರುವ ವೇದಗಳನ್ನು ಚೆನ್ನಾಗಿ ತಿಳಿದಿರುವ ಮತ್ತು ಸದಾಚಾರ ಸಂಪತ್ತು ಮತ್ತು ಜ್ಞಾನವನ್ನು ಪಡೆಯಲು ಬಯಸುವ ಧಾರ್ಮಿಕ ಮತ್ತು ಬಡ ಬ್ರಾಹ್ಮಣರಿಗೆ ನೀಡಬೇಕು. ಈ ಬ್ರಾಹ್ಮಣರು ವೇದಗಳ ಪಾತ್ರೆಗಳು ಮಾತ್ರವಲ್ಲದೆ ಎಲ್ಲಾ ತ್ಯಾಗಗಳ ಸಾರವೂ ಆಗಿದ್ದಾರೆ ಎಂದು ಅವರು ಒತ್ತಿ ಹೇಳಿದರು. ರಾಜನು ಅವರಿಗೆ ವಿವಿಧ ರೀತಿಯ ಬೆಲೆ ಬಾಳುವ ಸಂಪತ್ತನ್ನು ಉಡುಗೊರೆಯಾಗಿ ನೀಡಬೇಕು ಎಂದು ಅವರು ಹೇಳಿದರು. ಭೀಷ್ಮನ ಮಾತುಗಳು ನದಿಯಂತೆ ಹರಿಯುತ್ತಿದ್ದವು. ಕರ್ತವ್ಯ ಮತ್ತು ಸದ್ಗುಣದ ಸಂಕೀರ್ಣತೆಗಳನ್ನು ಸಲೀಸಾಗಿ ಸಾಧಿಸುತ್ತಿದ್ದವು. 3 ಅಥವಾ ಅದಕ್ಕಿಂತ ಹೆಚ್ಚು ವರ್ಷಗಳ ಕಾಲ ತನ್ನ ಕುಟುಂಬವನ್ನು ಪೋಷಿಸಲು ಸಾಕಷ್ಟು ದಾಸ್ತಾನುಗಳನ್ನು ಹೊಂದಿರುವ ಆ ಬ್ರಾಹ್ಮಣನು ಸೋಮವನ್ನು ಕುಡಿಯಲು ಅರ್ಹನಾಗಿರುತ್ತಾನೆ. ಅವರು ತ್ಯಾಗಗಳನ್ನು ಪೂರ್ಣಗೊಳಿಸುವಲ್ಲಿ ರಾಜನ ಪಾತ್ರದ ಬಗ್ಗೆ ಮಾತನಾಡಿದರು. ಅವುಗಳನ್ನು ನಿಲುವಳಿಸಲು ಹಿಂಜರಿಯುತ್ತಿದ್ದವರಿಂದ ಸಂಪತ್ತನ್ನು ತೆಗೆದುಕೊಳ್ಳುವವರೆಗೆ ಹೋದರು. ಭೀಷ್ಮನ ಸಾಮಾಜಿಕ ಶ್ರೇಣಿ ವ್ಯವಸ್ಥೆಯ ಸೂಕ್ಷ್ಮತೆಗಳನ್ನು ಪರಿಶೀಲಿಸುವಾಗ ಸಭೆಯು ಶ್ರದ್ಧೆಯಿಂದ ಆಲಿಸಿತು. ಯಜ್ಞವನ್ನು ಮಾಡಲು ಶೂದ್ರನಿಗೆ ಯಾವುದೇ ಅರ್ಹತೆಯಿಲ್ಲ ಎಂದು ಅವನು ಘೋಷಿಸಿದನು. ಆದ್ದರಿಂದ ಬ್ರಾಹ್ಮಣನ ಯಜ್ಞವನ್ನು ಪೂರ್ಣಗೊಳಿಸಲು ಸಹಾಯ ಮಾಡಲು ರಾಜನು ಶೂದ್ರ ಕುಟುಂಬದಿಂದ ಸಂಪತ್ತನ್ನು ಕಸಿದುಕೊಳ್ಳಬೇಕು. ಇದು ಕೇವಲ ಕರ್ತವ್ಯದ ವಿಷಯವಲ್ಲ, ಆದರೆ ದೊಡ್ಡ ಅರ್ಹತೆಯನ್ನು ಗಳಿಸುವ ಸಾಧನವೂ ಆಗಿತ್ತು. ಭೀಷ್ಮನ ಮಾತುಗಳು ದಾರದ ವಿಷಯಕ್ಕೆ ಮತ್ತು ಬ್ರಾಹ್ಮಣರ ಹಕ್ಕಿನ ವಿಷಯಕ್ಕೆ ತಿರುಗಿತು. 6 ಊಟವಿಲ್ಲದೆ ಹೋಗಲು ಒತ್ತಾಯಿಸಲ್ಪಟ್ಟ ಬ್ರಾಹ್ಮಣನು ಇಂದಿನ ದಿನದ ಬಗ್ಗೆ ಮಾತ್ರ ಕಾಳಜಿ ವಹಿಸುವ ವ್ಯಕ್ತಿಯ ನಿಯಮದ ಪ್ರಕಾರ ಯಾವುದೇ ಸ್ಥಳದಿಂದ ಒಂದೇ ಊಟಕ್ಕೆ ಏನು ಬೇಕು ಎಂಬುದನ್ನು ಕಸಿದುಕೊಳ್ಳಬಹುದು. ಈ ಕಾರ್ಯವನ್ನು ಅನುಮತಿಯೊಂದಿಗೆ ಮಾಡಬೇಕು ಮತ್ತು ಬ್ರಾಹ್ಮಣನು ರಾಜನಿಗೆ ತಿಳಿಸಬೇಕು ಎಂದು ಅವರು ಒತ್ತಿ ಹೇಳಿದರು. ಭೀಷ್ಮನು ಬ್ರಾಹ್ಮಣರನ್ನು ರಕ್ಷಿಸುವ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡುತ್ತಿದ್ದಂತೆ ಸಭೆಯು ವ್ಯಾಪ್ತ ಆಯಿತು. ಬ್ರಾಹ್ಮಣನ ಕಲಿಕೆ ಮತ್ತು ನಡವಳಿಕೆಯನ್ನು ಖಚಿತಪಡಿಸಿಕೊಂಡ ನಂತರ ರಾಜನು ಅವನಿಗೆ ಒಂದು ಅವಕಾಶವನ್ನು ಕಲ್ಪಿಸಬೇಕು ಮತ್ತು ತಂದೆಯು ತನ್ನ ಮಗನನ್ನು ರಕ್ಷಿಸುವಂತೆ ಅವನನ್ನು ರಕ್ಷಿಸಬೇಕು. ಹಸಿವಿನಿಂದ ಬಳಲುತ್ತಿರುವ ಬ್ರಾಹ್ಮಣನು ಯಾವುದೇ ತಪ್ಪು ಮಾಡದೆ ಕ್ಷತ್ರಿಯನ ನಿರ್ಲಕ್ಷ್ಯದಿಂದಾಗಿ ಹಾಗೆ ಮಾಡಿದ್ದಾನೆ ಎಂದು ಅವರು ಎಚ್ಚರಿಸಿದರು. ಭೀಷ್ಮನ ಮಾತುಗಳು ಕರ್ತವ್ಯ ಮತ್ತು ಸದ್ಗುಣದ ವಿವಿಧ ಅಂಶಗಳನ್ನು ಸ್ಪರ್ಶಿಸುತ್ತಾ ನದಿಯಂತೆ ಹರಿಯುತ್ತಲೇ ಇದ್ದವು. ದಕ್ಷಿಣವನ್ನು ನೀಡದ ದೇವತೆಗಳನ್ನು ಎಂದಿಗೂ ಪೂಜಿಸಬಾರದು ಎಂದು ಅವರು ಎಚ್ಚರಿಸಿದರು. ಅಂತಹ ಕೃತ್ಯವು ಒಬ್ಬರ ಮಕ್ಕಳು, ಪ್ರಾಣಿಗಳು ಮತ್ತು ಸ್ವರ್ಗದ ನಾಶವನ್ನು ಉಂಟುಮಾಡುತ್ತದೆ. ಅವರು ಪ್ರತಿ ವರ್ಷದ ಕೊನೆಯಲ್ಲಿ ವೈಷ್ಣವ ಯಜ್ಞವನ್ನು ಮಾಡುವ ಪ್ರಾಮುಖ್ಯತೆಯ ಬಗ್ಗೆ ಮಾತನಾಡಿದ ಭೀಷ್ಮನು ತನ್ನ ಭಾಷಣವನ್ನು ಮುಕ್ತಾಯಗೊಳಿಸಿದಾಗ ರಾಜ ಭರತನು ಸೂಕ್ಷ್ಮವಾಗಿ ಆಲಿಸಿದನು. ಅವನ ಕಣ್ಣುಗಳು ವಿಶಾಲವಾಗಿ ತಿಳುವಳಿಕೆಯಿಂದ ಕೂಡಿದ್ದವು. ಸಭೆಯು ಮೌನವಾಗಿತ್ತು. ಭೀಷ್ಮನ ಮಾತುಗಳ ಭಾರವನ್ನು ಹೀರಿಕೊಂಡಿತು. ಕರ್ತವ್ಯ ಮತ್ತು ಸದ್ಗುಣವು ಕೇಂದ್ರ ಬಿಂದುವಾಗಿದ್ದ ಸಮಾಜದ ರಚನೆಯು ಹೊಸದಾಗಿ ಎಳೆದುಕೊಂಡಂತೆ ಭಾಸವಾಗುತ್ತಿತ್ತು. ಒಂದು ಗಂಭೀರವಾದ ಸಭೆಯ ಮಧ್ಯೆ ಕುಶಲಕರ್ಮಿ ಯೋಧ ಮತ್ತು ಮಾದ್ರಿಯ ಮಗನಾದ ನಕುಲನು ಬಾಣಗಳ ಹಾಸಿಗೆಯ ಮೇಲೆ ಗಾಯಗೊಂಡಿದ್ದ ಕುರುವರ ಪೂಜ್ಯ ಮೊಮ್ಮಗನಾದ ಭೀಷ್ಮನ ಬಳಿಗೆ ಹೋದನು. ಕುತೂಹಲ ಮತ್ತು ಗೌರವದಿಂದ ನಕುಲನು ತನ್ನ ಮನಸ್ಸಿನಲ್ಲಿ ತೂಗುತ್ತಿದ್ದ ಒಂದು ಪ್ರಶ್ನೆಯನ್ನು ಕೇಳಿದನು. ಯುದ್ಧದಲ್ಲಿ ನಿಜವಾಗಿಯೂ ಶ್ರೇಷ್ಠವಾದ ಆಯುಧ ಯಾವುದು, ಬಿಲ್ಲು ಅಥವಾ ಕತ್ತಿ? ಅವನು ವಿವರಿಸಿದನು. ಬಿಲ್ಲನ್ನು ಸಾಮಾನ್ಯವಾಗಿ ಯುದ್ಧದ ಪ್ರಮುಖ ಸಾಧನವೆಂದು ಪರಿಗಣಿಸಲಾಗುತ್ತದೆಯಾದರೂ ಬಿಲ್ಲು ಮುರಿದಾಗಲೂ ಅಥವಾ ಅದರ ಕುದುರೆಗಳು ದುರ್ಬಲಗೊಂಡಾಗಲೂ ಒಬ್ಬ ನುರಿತ ಖಡ್ಗಧಾರಿ ತನ್ನನ್ನು ತಾನು ರಕ್ಷಿಸಿಕೊಳ್ಳಬಹುದು ಎಂದು ಅವನು ನಂಬಿದ್ದನು. ಬಿಲ್ಲುಗಾರಿಕೆಯ ತಜ್ಞನಾದ ಭೀಷ್ಮನು ನಕುಲನ ಪ್ರಶ್ನೆಯನ್ನು ನೋಡಿ ಮುಗುಳ್ನಕ್ಕನು ಮತ್ತು ಸೃಷ್ಟಿಯ ಪ್ರಾಚೀನ ಕಥೆಗಳನ್ನು
ವಿವರಿಸಲು ಪ್ರಾರಂಭಿಸಿದನು. ಆತ ಅನಂತ ವಿಸ್ತಾರದ ಕತ್ತಲೆಯಿಂದ ಹುಟ್ಟಿದ ಬ್ರಹ್ಮಾಂಡದ ಮೂಲದ ಬಗ್ಗೆ ಮಾತನಾಡಿದರು. ಅಲ್ಲಿ ಬ್ರಹ್ಮಾಂಡವನ್ನು ರೂಪಿಸಲು ಆದಿಜೀವಿ ಅಜ್ಜಿ ಹೊರಹೊಮ್ಮಿದರು. ಕೇವಲ ಚಿಂತನೆಯೊಂದಿಗೆ ಅವರು ಗಾಳಿ, ಬೆಂಕಿ, ಸೂರ್ಯ, ಆಕಾಶ, ಭೂಮಿ ಮತ್ತು ಸಮಯವನ್ನು ನಿಯಂತ್ರಿಸುವ ಆಕಾಶಕಾಯಗಳ ಅಂಶಗಳನ್ನು ಹೊರತಂದರು. ಭೀಷ್ಮನು ತನ್ನ ನಿರೂಪಣೆಯನ್ನು ಮುಂದುವರಿಸುತ್ತಿದ್ದಂತೆ ನಕುಲನ ಕಣ್ಣುಗಳು ಆಶ್ಚರ್ಯದಿಂದ ವಿಶಾಲವಾದವು. ದೊಡ್ಡ ಶಕ್ತಿ ಮತ್ತು ಬುದ್ಧಿವಂತಿಕೆಯನ್ನು ಹೊಂದಿದ್ದ ಮರೀಚಿ, ಅತ್ರಿ, ಪುಲಸ್ತ್ಯ ಮತ್ತು ರುದ್ರ ಸೇರಿದಂತೆ ಅಜ್ಜಿಯ ಇಚ್ಛೆಯಿಂದ ಜನಿಸಿದ ಋಷಿಗಳ ಬಗ್ಗೆ ಅವನು ಕೇಳಿದನು. ಈ ಋಷಿಗಳು ಮಕ್ಕಳಿಗೆ ಜನ್ಮ ನೀಡಿದರು ಮತ್ತು ಅವರ ವಂಶಸ್ಥರು ದೇವರುಗಳು ಮತ್ತು ಪಿತೃಗಳಿಂದ ಹಿಡಿದು ರಾಕ್ಷಸರು, ಪ್ರಾಣಿಗಳು, ಪಕ್ಷಿಗಳು ಮತ್ತು ಸಸ್ಯಗಳವರೆಗೆ ವೈವಿಧ್ಯಮಯ ಜೀವಿಗಳಿಂದ ಬ್ರಹ್ಮಾಂಡವನ್ನು ತುಂಬಿದರು. ಆದಾಗ್ಯೂ ಎಲ್ಲಾ ಜೀವಿಗಳನ್ನು ಸಮಾನವಾಗಿ ಸೃಷ್ಟಿಸಲಾಗಿಲ್ಲ. ಹಿರಣ್ಯಕಶಿಪು ಮತ್ತು ಹಿರಣ್ಯಕಶ್ಯರ ನೇತೃತ್ವದಲ್ಲಿ ದೈತ್ಯರು ಮತ್ತು ದಾನವರು ಕರ್ತವ್ಯ ಮತ್ತು ನೀತಿಯನ್ನು ಕಡೆಗಣಿಸಿ ದೇವರುಗಳು ಮತ್ತು ಋಷಿಗಳಿಗೆ ಸವಾಲು ಹಾಕಲು ಪ್ರಾರಂಭಿಸಿದರು. ಅವರು ತಮ್ಮ ದಂಡೆಯಿಂದ ಇತರ ಜೀವಿಗಳನ್ನು ಹಿಂಸಿಸಿದರು, ಅಹಂಕಾರದಿಂದ ತುಂಬಿದರು ಮತ್ತು ಸಹಾನುಭೂತಿಯಿಲ್ಲ. ಅಜ್ಜ ಬ್ರಹ್ಮನು ಬುದ್ಧಿವಂತ ಋಷಿಗಳೊಂದಿಗೆ ಆಭರಣಗಳು ಮತ್ತು ರತ್ನಗಳಿಂದ ಅಲಂಕರಿಸಲ್ಪಟ್ಟ ಭವ್ಯವಾದ ಪರ್ವತ ಶಿಖರವನ್ನು ಏರಿದನು. ಅಲ್ಲಿ ನಕ್ಷತ್ರಗಳು ಸರೋವರದ ಮೇಲೆ ಕಮಲದಂತೆ ವಿಶ್ರಾಂತಿ ಪಡೆಯುತ್ತಿದ್ದವು. 1000 ವರ್ಷಗಳ ನಂತರ ಅವನು ಧರ್ಮಗ್ರಂಥಗಳ ಪ್ರಕಾರ ಭವ್ಯವಾದ ಯಜ್ಞವನ್ನು ಏರ್ಪಡಿಸಿದನು. ದೇವರುಗಳು ಮತ್ತು ಋಷಿಗಳನ್ನು ಭಾಗವಹಿಸಲು ಆಹ್ವಾನಿಸಿದನು. ಪವಿತ್ರ ಆಚರಣೆಯು ಮುಂದುವರೆದಂತೆ ಚಂದ್ರನಷ್ಟೇ ವೈಭವವನ್ನು ಹರಡುವ ಯಜ್ಞದ ಬೆಂಕಿಯಿಂದ ಒಂದು ಜೀವಿ ಹೊರಹೊಮ್ಮಿತು. ಅವನ ಕಪ್ಪು ಬಣ್ಣ, ತೀಕ್ಷ್ಣವಾದ ಹಲ್ಲುಗಳು, ತೆಳ್ಳಗಿನ ಹೊಟ್ಟೆ ಮತ್ತು ಎತ್ತರವು ವಿಸ್ಮಯವನ್ನು ಉಂಟುಮಾಡಿತು. ಭೂಮಿಯು ನಡುಗಿತು. ಪ್ರಕ್ಷುಬ್ಧ ಅಲೆಗಳೊಂದಿಗೆ ಸಾಗರವು ಮಂಥನಗೊಂಡಿತು. ಉಲ್ಕೆಗಳು ಆಕಾಶದಲ್ಲಿ ಮಿಲಿಡಿದವು ಮತ್ತು ಎಲ್ಲಾ ಜೀವಿಗಳು ಭಯದಿಂದ ನಡುಗಿದವು. ಬ್ರಹ್ಮನು ಋಷಿಗಳು, ದೇವರುಗಳು ಮತ್ತು ಗಂಧರ್ವರನ್ನು ಉದ್ದೇಶಿಸಿ ಹೀಗೆ ಹೇಳಿದನು: ಈ ವ್ಯಕ್ತಿಯನ್ನು ನಾನು ಮಹಾನ್ ಶಕ್ತಿಯನ್ನು ಹೊಂದಿದ್ದೇನೆ. ಅವನ ಹೆಸರು ಅಸಿಕತಿ ಅಥವಾ ಸಿಮಿತ. ನಾನು ಅವನನ್ನು ಪ್ರಪಂಚದ ರಕ್ಷಣೆಗಾಗಿ ಮತ್ತು ದೇವರುಗಳ ಶತ್ರುಗಳ ನಾಶಕ್ಕಾಗಿ ಸೃಷ್ಟಿಸಿದ್ದೇನೆ. ಆ ವ್ಯಕ್ತಿಯು ಅತ್ಯಂತ ನಯವಾದ, ತೀಕ್ಷ್ಣವಾದ ಮತ್ತು ಯುಗದ ಕೊನೆಯಲ್ಲಿ ಸರ್ವವಿನಾಶಕಾರಿ ವ್ಯಕ್ತಿಯಂತೆ ಹೊಳೆಯುವ ಭವ್ಯವಾದ ಕತ್ತಿಯಾಗಿ ರೂಪಾಂತರಗೊಂಡನು. ಸೂರ್ಯನು ರಾಜ್ಯದ ಮೇಲೆ ಮುಳುಗಿ ಅಂಗಳದಲ್ಲಿ ನೆರೆದಿದ್ದ ಸಭೆಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರಿದನು. ಕುರುಕುಲದ ಪೂಜ್ಯ ಕುಲಪತಿಯಾದ ಭೀಷ್ಮನು ಮಾತು ಮುಗಿಸಿದನು ಮತ್ತು ಯುಧಿಷ್ಠಿರನು ತನ್ನ ಸಹೋದರರಾದ ಅರ್ಜುನ, ನಕುಲ, ಸಹದೇವ ಮತ್ತು ಭೀಮನೊಂದಿಗೆ ತಮ್ಮ ಅರಮನೆಗೆ ಮರಳಿದನು. ಅವರು ಪ್ರವೇಶಿಸಿದಾಗ ರಾಜ ಧೃತರಾಷ್ಟ್ರನು ತನ್ನ ಪುತ್ರರನ್ನು ವಿದುರನೊಂದಿಗೆ ಕುಟುಂಬದ 5ನೇ ಸದಸ್ಯನಾಗಿ ಸಂಬೋಧಿಸಿದನು. ನನ್ನ ಪ್ರಿಯ ಪುತ್ರರೇ, ಅವನು ಹೇಳಿದನು, ಜಗತ್ತು 3 ತತ್ವಗಳಿಂದ ನಿಯಂತ್ರಿಸಲ್ಪಡುತ್ತದೆ: ಸದ್ಗುಣ, ಸಂಪತ್ತು ಮತ್ತು ಬಳಕೆ. ಆದರೆ ಯಾವುದು ಅತ್ಯಂತ ಮುಖ್ಯವಾಗಿದೆ? ಸಂತೋಷ ಮತ್ತು ನೆರವೇರಿಕೆಯ ಅನ್ವೇಷಣೆಯಲ್ಲಿ ನಾವು ಯಾವುದಕ್ಕೆ ಆದ್ಯತೆ ನೀಡಬೇಕು? ಅವರು ಪ್ರತಿಯೊಬ್ಬರ ಪ್ರತಿಕ್ರಿಯೆಯನ್ನು ಕಾಯುತ್ತಿದ್ದರು. ಬುದ್ಧಿವಂತ ಮತ್ತು ವಿದ್ವಾಂಸ ಚಿಕ್ಕಪ್ಪನಾದ ವಿದುರನು ಮೊದಲು ಮಾತನಾಡಲು ಪ್ರಾರಂಭಿಸಿದನು. ಮಹಾರಾಜರೇ, ನಾನು ಈ ವಿಷಯವನ್ನು ಸಾಕಷ್ಟು ಯೋಚಿಸಿದ್ದೇನೆ ಮತ್ತು ಸದ್ಗುಣವು ಅತ್ಯಂತ ಮುಖ್ಯವಾದ ತತ್ವವಾಗಿದೆ ಎಂದು ನಾನು ನಂಬುತ್ತೇನೆ. ಇದು ಎಲ್ಲದರ ಮೇಲೆ ನೇಮಿಸಲಾದ ಅಡಿಪಾಯವಾಗಿದೆ. ಸದ್ಗುಣವಿಲ್ಲದೆ ನಾವು ಬೇರುಗಳಿಲ್ಲದ ಮರದಂತೆ ಇರುತ್ತೇವೆ, ಅಸ್ಥಿರ ಮತ್ತು ವಿನಾಶಕ್ಕೆ ಗುರಿಯಾಗುತ್ತೇವೆ. ಅವರು ಮುಂದುವರಿಸಿದರು, ಸದ್ಗುಣವು ಅನೇಕ ಗುಣಗಳನ್ನು ಒಳಗೊಂಡಿದೆ: ಸಹಾನುಭೂತಿ, ಕ್ಷಮೆ, ಪ್ರಾಮಾಣಿಕತೆ, ಆತ್ಮಸಂಯಮ ಮತ್ತು ಸತ್ಯ. ಇವು ಸದ್ಗುಣದ ಆಸ್ತಿಗಳು ಮತ್ತು ಅವು ನಿಜವಾದ ಸಂತೋಷ
ಮತ್ತು ನೆರವೇರಿಕೆಯನ್ನು ಸಾಧಿಸಲು ಅತ್ಯಗತ್ಯವಾಗಿವೆ. ನಾವು ಈ ಗುಣಗಳನ್ನು ನಮ್ಮ ದೈನಂದಿನ ಜೀವನದಲ್ಲಿ ಬೆಳೆಸಲು ಪ್ರಯತ್ನಿಸಬೇಕು. ಒಬ್ಬ ರೈತನು ತನ್ನ ಬೆಳೆಗಳಿಗೆ ಹೇರಳವಾದ ಸುಗ್ಗಿಯನ್ನು ಖಚಿತಪಡಿಸಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಲಾಭದ ವಿಜ್ಞಾನದಲ್ಲಿ ನುರಿತ ಅರ್ಜುನನು ವಿದುರನ ವಾದವನ್ನು ವಿರೋಧಿಸಿದನು. ನಿನ್ನ ಮಹಿಮೆ, ಅವನು ಹೇಳಿದನು. ಸದ್ಗುಣವು ನಿಜವಾಗಿಯೂ ಅತ್ಯಗತ್ಯವಾಗಿದ್ದರೂ ನಮ್ಮ ಗುರಿಗಳನ್ನು ಸಾಧಿಸಲು ಸಂಪತ್ತು ಸಹ ನಿರ್ಣಾಯಕವಾಗಿದೆ. ಸಂಪತ್ತಿನಿಲ್ಲದೆ ನಾವು ಸದ್ಗುಣವನ್ನು ಅಭ್ಯಾಸ ಮಾಡುವ ಅಥವಾ ನಮ್ಮ ಆಸೆಗಳನ್ನು ತೃಪ್ತಿಪಡಿಸುವ ವಿಧಾನಗಳನ್ನು ಪಡೆಯಲು ಸಾಧ್ಯವಿಲ್ಲ. ಸಂಪತ್ತು ಎಲ್ಲಾ ಕ್ರಿಯೆಗಳ ಅಂತ್ಯವಾಗಿದೆ ಮತ್ತು ಸದ್ಗುಣ ಮತ್ತು ಬಯಕೆ ಎರಡನ್ನೂ ನಿರ್ಮಿಸುವ ಅಡಿಪಾಯವಾಗಿದೆ ಎಂದು ಧರ್ಮಗ್ರಂಥಗಳು ಘೋಷಿಸುತ್ತವೆ. ಮಾದರಿಯ ಅವಳಿ ಪುತ್ರರಾದ ನಕುಲ ಮತ್ತು ಸಹದೇವ ನಾವು ಅರ್ಜುನನ ಮಾತನ್ನು ಒಪ್ಪುತ್ತೇವೆ ಎಂದು ಅವರು ಹೇಳಿದರು. ನಮ್ಮ ಗುರಿಗಳನ್ನು ಸಾಧಿಸಲು ಸಂಪತ್ತನ್ನು ಗಳಿಸುವುದು ಅತ್ಯಗತ್ಯ, ಆದರೆ ನಾವು ಸದ್ಗುಣವನ್ನು ಬೆಳೆಸಲು ಸಹ ಪ್ರಯತ್ನಿಸಬೇಕು. ಸದ್ಗುಣವಿಲ್ಲದ ವ್ಯಕ್ತಿಯು ಸಂಪತ್ತನ್ನು ಗಳಿಸಲು ಸಾಧ್ಯವಿಲ್ಲದಂತೆಯೇ ಸಂಪತ್ತಿನಿಲ್ಲದ ವ್ಯಕ್ತಿಯು ಯಾವುದೇ ಬಯಕೆಯನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ. ನಾವು ಸದ್ಗುಣವನ್ನು ಅಭ್ಯಾಸ ಮಾಡುವಾಗ ಸಮರ್ಪಣಾ ಮನೋಭಾವದಿಂದ ಸಂಪತ್ತನ್ನು ಗಳಿಸಲು ಪ್ರಯತ್ನಿಸಬೇಕು. ಬಲಶಾಲಿ ಮತ್ತು ಭಾವೋದ್ರಿಕ್ತ ಯೋಧನಾದ ಭೀಮನು ಕೊನೆಯದಾಗಿ ಮಾತನಾಡಿದನು. ಬಯಕೆಯು ಅತ್ಯಂತ ಪ್ರಮುಖ ತತ್ವವಾಗಿದೆ ಎಂದು ನಾನು ನಂಬುತ್ತೇನೆ ಎಂದು ಅವನು ಹೇಳಿದನು. ಇದು ಎಲ್ಲಾ ಕ್ರಿಯೆಗಳ ಹಿಂದಿನ ಪ್ರೇರಕ ಶಕ್ತಿಯಾಗಿದೆ ಮತ್ತು ಇದು ಸದ್ಗುಣ ಮತ್ತು ಲಾಭ ಎರಡರ ಸಾರವಾಗಿದೆ. ಬಯಕೆ ಇಲ್ಲದಿದ್ದರೆ ನಾವು ಫಲವಿಲ್ಲದ ಮರದಂತೆ ಇರುತ್ತೇವೆ, ಬಂಜರು ಮತ್ತು ಅಪೂರ್ಣ. ಅವರು ಮುಂದುವರಿಸಿದರು. ಬಯಕೆಯು ಅನೇಕ ರೂಪಗಳನ್ನು ತೆರೆದುಕೊಳ್ಳುತ್ತದೆ, ಆದರೆ ಅದರ ಅಂತಿಮ ಗುರಿಯು ನಮಗೆ ಸಂತೋಷ ಮತ್ತು ನೆರವೇರಿಕೆಯನ್ನು ತರುವುದು. ನಾವು ನಮ್ಮ ಆಸೆಗಳನ್ನು ನಿಗ್ರಹಿಸಲು ಪ್ರಯತ್ನಿಸಬಾರದು, ಬದಲಿಗೆ ಅವುಗಳನ್ನು ಸಕಾರಾತ್ಮಕ ರೀತಿಯಲ್ಲಿ ಸಾಗಿಸಲು ಕಲಿಯಬೇಕು. ಒಂದು ನದಿಯು ಸಮುದ್ರದ ಕಡೆಗೆ ಹರಿಯುವಂತೆಯೇ ಹಾಗೇ ಆಗಬೇಕು. ಆ ಕರಾಳ ರಾತ್ರಿಯಲ್ಲಿ ಸೂರ್ಯನು ಮುಳುಗಿ ಹೋದನು ಮತ್ತು ಪ್ರಸಿದ್ಧ ಬ್ರಾಹ್ಮಣನಾದ ಗೌತಮನು ತನ್ನ ಮನೆಗೆ ವಿದಾಯ ಹೇಳಿದನು. ಅವನು ಸಮುದ್ರದ ಅಲೆಗಳ ಅನುಭವಿ ಪ್ರಯಾಣಿಕರಾದ ವ್ಯಾಪಾರಿಗಳ ಕಾರವಾನ್ ಜೊತೆ ಸಮುದ್ರದ ಕಡೆಗೆ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದನು. ಅವರು ಕಣಿವೆಯ ಮೂಲಕ ಹಾದು ಹೋಗುವಾಗ ಕೋಪಗೊಂಡ ಆನೆಯು ಅವರ ಮಾರ್ಗವನ್ನು ಅಡ್ಡಿಪಡಿಸಿತು. ಅದು ಅದರ ಹಿನ್ನೆಲೆಯಲ್ಲಿ ವಿನಾಶದ ಹಾದಿಯನ್ನು ಬಿಟ್ಟು ಹೋಯಿತು. ಬಹುಪಾಲು ವ್ಯಾಪಾರಿಗಳು ಪ್ರಾಣಿಯ ಕೋಪಕ್ಕೆ ಬಲಿಯಾದರು ಮತ್ತು ಗೌತಮನು ತನ್ನ ಜೀವನವನ್ನು ಸಮತೋಲನದಲ್ಲಿ ನೇಳು ಹಾಕಿದನು. ಅವ್ಯವಸ್ಥೆಯಿಂದ ಪಾರಾದನು. ಅವನು ಉತ್ತರದ ಕಡೆಗೆ ಓಡಿ ಹೋದಾಗ ಬ್ರಾಹ್ಮಣನು ತನ್ನನ್ನು ತಾನು ಕಳೆದುಕೊಂಡು ಏಕಾಂಗಿಯಾಗಿ ಕಿಂಪುರುಷನಂತೆ ದಟ್ಟವಾದ ಕಾಡಿನ ಮೂಲಕ ಅಲೆದಾಡುತ್ತಿದ್ದನು. ಅವನ ಪ್ರಯಾಣವು ಅವನನ್ನು ಅಪರಿಚಿತ ಭೂಪ್ರದೇಶದ ಮೂಲಕ ಸಾರಿಸಿತು. ಅವನು ಸಮುದ್ರದ ತೀರಕ್ಕೆ ಹೋಗುವ ಅಂಕುಡೊಂಕಾದ ರಸ್ತೆಯ ಮೇಲೆ ಎಡವಿ ಬೀಳುವವರೆಗೆ ಅವನು ಸ್ವರ್ಗದ ಅರಣ್ಯವನ್ನು ಪ್ರವೇಶಿಸುವಾಗ ಹೂಬಿಡುವ ಹೂವುಗಳ ಪರಿಮಳವು ಗಾಳಿಯಲ್ಲಿ ಬೀಸಿತು. ವರ್ಷವಿಡೀ ಹಣ್ಣು ಮತ್ತು ಹೂವುಗಳನ್ನು ನೀಡುವ ಮಾವಿನ ಮರಗಳಿಂದ ತುಂಬಿತ್ತು. ಈ ಮಂತ್ರಮುಗ್ಧ ಭೂಮಿಯಲ್ಲಿ ಯಕ್ಷರು ಮತ್ತು ಕಿನ್ನರರು ವಾಸಿಸುತ್ತಿದ್ದರು. ಅದರ ಸೌಂದರ್ಯವು ಸ್ವರ್ಗದಲ್ಲಿರುವ ಪವಿತ್ರ ಅರಣ್ಯವಾದ ನಂದನಕ್ಕೆ ಪೈಪೋಟಿ ನೀಡುತ್ತಿತ್ತು. ಗೌತಮನ ಹೆಜ್ಜೆಗೂತುಗಳು ಕಾಡಿನ ಉದ್ದಕ್ಕೂ ಪ್ರತಿಧ್ವನಿಸುತ್ತಿದ್ದವು, ಏಕೆಂದರೆ ಆತ ಈ ಭೂದೃಶ್ಯವನ್ನು ಅಲಂಕರಿಸಿದ ಸಾಲಗಳು, ಪಾಮಿಳಾರಳು ಮತ್ತು ತಮಾಲಾಗಳ ಮರಗಳನ್ನು ನೋಡಿ ಆಶ್ಚರ್ಯಚಕಿತರಾದರು. ವಿವಿಧ ಪ್ರಭೇದಗಳ ಪಕ್ಷಿಗಳ ಸಿಹಿ ಮಧುರಗಳೊಂದಿಗೆ ಗಾಳಿಯು ಕಂಪಿಸಿತು. ಆದರೆ ಭಾರುಣಗಳು, ಮಾನವನಂತಹ ಮುಖಗಳನ್ನು ಹೊಂದಿರುವ ರೆಕ್ಕೆಗಳುಳ್ಳ ಜೀವಿಗಳು ಪರಿಪೂರ್ಣ ಸಾಮರಸ್ಯದಿಂದ ಸಾಮರಸ್ಯವನ್ನು ಹೊಂದಿದ್ದವು. ಆತ ಈ ರಮಣೀಯ ಧಾಮಕ್ಕೆ ಆಳವಾಗಿ ಅಲೆದಾಡುತ್ತಿದ್ದಾಗ ಗೌತಮನ ಇಂದ್ರಿಯಗಳು ಪ್ರಕೃತಿಯ ಕೋವಿಸ್ತರಗಳ ಸ್ವರಮೇಳದಿಂದ ತುಂಬಿ ಹೋಗಿದ್ದವು. ಆಕಾಶದಂತೆ ಮಿನುಗುತ್ತಿದ್ದ ಚಿನ್ನದ ಮರಳಿನಿಂದ
ಆವೃತವಾದ ಉಸಿರುಗಟ್ಟಿಸುವ ಸುಂದರವಾದ ಸ್ಥಳವನ್ನು ಕಂಡಾಗ ಬ್ರಾಹ್ಮಣರ ಪ್ರಯಾಣ ಮುಂದುವರಿಯಿತು. ಅದರ ಮಧ್ಯಭಾಗದಲ್ಲಿ ಭವ್ಯವಾದ ಬನಿಯನ್ ಮರ, ಅದರ ಗೋಳಾಕಾರದ ಮೇಲ್ಭಾಗ ಮತ್ತು ಸೊಬಗು ಮತ್ತು ವೈಭವವನ್ನು ಹೊರಸೂಸುವ ಹಲವಾರು ಕೊಂಬೆಗಳು ನಿಂತಿದ್ದವು. ಅದರ ಮೇಲಾವರಣದ ಕೆಳಗಿರುವ ಗಾಳಿಯು ಶ್ರೀಗಂಧದ ಮರದಿಂದ ಸುಗಂಧಗೊಂಡಿತ್ತು. ಇದು ಮೊಮ್ಮಗನ ಆಸ್ಥಾನವನ್ನು ನೆನಪಿಸುವ ವಾತಾವರಣವನ್ನು ಸೃಷ್ಟಿಸಿತು. ಈ ಮೋಡಿಮಾಡುವ ಅಭಯಾರಣ್ಯದಲ್ಲಿ ಪ್ರವೇಶಿಸಿದ ಗೌತಮನು ತನ್ನ ಹೃದಯವನ್ನು ಸಂತೋಷದಿಂದ ತುಂಬಿಸಿಕೊಂಡನು. ಅವನು ಅಲ್ಲಿ ಕುಳಿತಾಗ ವಿವಿಧ ಹೂವುಗಳ ಪರಿಮಳವನ್ನು ಹೊತ್ತ ಸೌಮ್ಯವಾದ ಗಾಳಿಯು ಅವನನ್ನು ಆಕರ್ಷಿಸಿತು. ಅವನ ಅಸ್ತಿತ್ವವನ್ನು ಆಕಾಶದ ಆನಂದದಿಂದ ತುಂಬಿತು. ತನ್ನ ಅಗ್ನಿ ಪರೀಕ್ಷೆಯಿಂದ ಬ್ರಾಹ್ಮಣನ ಬಳಲಿಕೆಯು ಶೀಘ್ರದಲ್ಲೇ ನಿದ್ರೆಗೆ ದಾರಿ ಮಾಡಿಕೊಟ್ಟಿತು. ಗಾಳಿಯ ಹಿತವಾದ ಮಾಧುರ್ಯದಿಂದೇತ ಮಧ್ಯೆ ಬುದ್ಧಿವಂತಿಕೆ ಮತ್ತು ಸೌಂದರ್ಯಕ್ಕೆ ಹೆಸರುವಾಸಿಯಾದ ನಾದಿಜಂಡ ಎಂಬ ಭವ್ಯವಾದ ಪಕ್ಷಿಯು ಈ ಪವಿತ್ರ ಸ್ಥಳದಲ್ಲಿ ತನ್ನ ವಾಸಸ್ಥಾನಕ್ಕೆ ಮರಳಿತು. ಆಕಾಶ ಕನೆ ಮತ್ತು ಋಷಿ ಕಶ್ಯಪನಿಗೆ ಜನಿಸಿದ ಈ ರಾಜಕುಮಾರನನ್ನು ದೂರದವರೆಗೆ ರಾಜಧಬನ್ ಎಂದು ಕರೆಯಲಾಗುತ್ತಿತ್ತು. ಪ್ರಕಾಶಮಾನವಾದ ಆಭರಣಗಳಿಂದ ಅಲಂಕರಿಸಲ್ಪಟ್ಟ ಈ ಪಕ್ಷಿಯು ಆಕಾಶ ಪ್ರಾಣಿಯಂತೆ ಹೊಳೆಯಿತು. ನಾದಿಜಂಡ ತನ್ನ ಗೂಡಿನಲ್ಲಿ ನೆಲೆಸಿದಾಗ ಗೌತಮನ ಕಣ್ಣುಗಳು ತೆರೆದವು. ಅವನ ನೋಟವು ಭವ್ಯವಾದ ಪ್ರಾಣಿಯ ಮೇಲೆ ನಿಂತಿತು. ಬ್ರಾಹ್ಮಣನ ಹೊಟ್ಟೆ ಹಸಿವಿನಿಂದ ಕೂಗಿತು ಮತ್ತು ಅವನ ಕಣ್ಣುಗಳು ಪೋಷಣೆಗಾಗಿ ಪಕ್ಷಿಯನ್ನು ಕೊಲ್ಲುವ ಬಯಕೆಯಿಂದ ಹೊಳೆಯುತ್ತಿದ್ದವು. ಆದಾಗ್ಯೂ ಅವನು ರಾಜಧಮನ್ನ ವೈಭವವನ್ನು ನೋಡುತ್ತಿರುವ ಕಾಡಿನ ಮಧ್ಯದಲ್ಲಿ ಬುದ್ಧಿವಂತ ಬ್ರಾಹ್ಮಣನಾದ ಗೌತಮ ಮತ್ತು ಭವ್ಯವಾದ ಪಕ್ಷಿಯಾದ ರಾಜಧಮನ್ ನಡುವಿನ ಅಸಾಧಾರಣ ಮುಖಾಮುಖಿಯ ಸಾಕ್ಷಿಯಾಗಿ ಭೀಷ್ಮನು ನಿಂತನು. ಕಥೆಯು ತೆರೆದುಕೊಳ್ಳುತ್ತಿದ್ದಂತೆ ನಾವು ಈ ಇಬ್ಬರು ಉದಾತ್ತ ಆತ್ಮಗಳ ಮೋಡಿ ಮಾಡುವ ಜಗತ್ತಿನಲ್ಲಿ ಸೆಳೆಯಲ್ಪಟ್ಟಿದ್ದೇವೆ. ರಾಜಧಮ್ಮನ ಕೊಕ್ಕಿನಿಂದ ಹೊರಡುವ ಬುದ್ಧಿವಂತಿಕೆಯ ಮಾತುಗಳನ್ನು ಕೇಳುವಾಗ ಗೌತಮನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಆ ಪಕ್ಷಿಯ ಮಾತುಗಳು ಅಮೃತದಂತೆ ಇದ್ದವು. ಗೌತಮನ ಹೃದಯವನ್ನು ಕುತೂಹಲ ಮತ್ತು ವಿಸ್ಮಯದಿಂದ ತುಂಬಿದ್ದವು. ರಾಜಧಮ್ಮನ ಕಡೆಗೆ ನೋಡುವುದನ್ನು ತಪ್ಪಿಸಲು ಅವನಿಗೆ ಸಾಧ್ಯವಾಗಲಿಲ್ಲ. ಅವನ ಕಣ್ಣುಗಳು ಈ ಭವ್ಯವಾದ ಪ್ರಾಣಿಯ ಮೇಲೆ ಗಮನವನ್ನು ಕೇಂದ್ರೀಕರಿಸಿದರು. ಗೌತಮನ ಆಕರ್ಷಣೆಯನ್ನು ಅರಿತ ರಾಜಧರ್ಮನು ಅವನನ್ನು ಆತ್ಮೀಯವಾಗಿ ಸ್ವಾಗತಿಸಿದನು. ಓ ಬ್ರಾಹ್ಮಣ, ಅವನು ನಾನು ದಕ್ಷನ ಪುತ್ರಿಯರಲ್ಲಿ ಒಬ್ಬಳ ಮಗನಾಗಿ ಜನಿಸಿದ ಕಶ್ಯಪನ ಮಗನಾಗಿದ್ದೆ. ನೀನು ಇಂದು ನನ್ನ ಕ್ಷೇತ್ರದಲ್ಲಿ ಅತಿಥಿಯಾಗಿದ್ದೀಯಾ ಮತ್ತು ಪವಿತ್ರ ವಿಧಿಗಳ ಪ್ರಕಾರ ನಾನು ನಿನಗೆ ಆತಿಥ್ಯವನ್ನು ನೀಡುತ್ತೇನೆ. ಈ ಮಾತುಗಳೊಂದಿಗೆ ರಾಜಧರ್ಮನು ಗೌತಮನನ್ನು ತನ್ನ ಅಭಯಾರಣ್ಯಕ್ಕೆ ಕರೆದೊಯ್ದನು. ಅಲ್ಲಿ ಸಾಲ ಹೂವುಗಳು ಆಕಾಶದ ಹಾಸಿಗೆಯಂತೆ ಅರಳುತ್ತಿದ್ದವು. ಸೂರ್ಯನು ಮುಳುಗಲು ಪ್ರಾರಂಭಿಸಿದಾಗ ರಾಜಧರ್ಮನು ಗೌತಮನಿಗೆ ಭಾಗೀರಥಿ ನದಿಯ ಆಳದಿಂದ ಹಿಡಿಯಲಾದ ಮೀನುಗಳ ಸೊಗಸಾದ ಔತಣವನ್ನು ನೀಡಿದನು. ಹುರಿಯುವ ಮೀನುಗಳ ಸುವಾಸನೆಯು ಗಾಳಿಯಲ್ಲಿ ಹರಡಿತು ಮತ್ತು ಗೌತಮನ ಇಂದ್ರಿಯಗಳು ಶುದ್ಧ ಆನಂದದ ಪ್ರದೇಶಕ್ಕೆ ಸಾಗಿದವು. ಊಟವನ್ನು ಆನಂದಿಸಿದ ನಂತರ ರಾಜಧರ್ಮನು ನಿಧಾನವಾಗಿ ತನ್ನ ರೆಕ್ಕೆಗಳಿಂದ ಗೌತಮನನ್ನು ಚುಚ್ಚಿದನು. ಯಾವುದೇ ಆಯಾಸವನ್ನು ನಿವಾರಿಸಿದನು. ರಾತ್ರಿಯ ಆಕಾಶದಲ್ಲಿ ನಕ್ಷತ್ರಗಳು ಮಿನುಗಲು ಪ್ರಾರಂಭಿಸಿದಾಗ ರಾಜಧರ್ಮನು ಗೌತಮನನ್ನು ಅವನ ವಂಶಾವಳಿಯ ಬಗ್ಗೆ ಕೇಳಿದನು. ಬ್ರಾಹ್ಮಣನು ನಾನು ಗೌತಮ ಎಂದು ಕರೆಯಲ್ಪಡುತ್ತೇನೆ, ಒಬ್ಬ ವಿನಮ್ರ ಬ್ರಾಹ್ಮಣ ಎಂದು ಉತ್ತರಿಸಿದನು ಮತ್ತು ಅದರೊಂದಿಗೆ ಅವನು ಮೌನವಾದನು, ಆಲೋಚನೆಯಲ್ಲಿ ಕಳೆದು ಹೋದನು. ಗೌತಮನ ಮೀಸಲುಗಳಿಂದ ವಿಚಲಿತರಾಗದೆ ರಾಜಧರ್ಮನು ಅವನಿಗೆ ಎಲೆಗಳು ಮತ್ತು ಪರಿಮಳಯುಕ್ತ ಹೂವುಗಳ ಮೃದುವಾದ ಹಾಸಿಗೆಯನ್ನು ನೀಡಿದನು. ಅಲ್ಲಿ ದಣಿದ ಬ್ರಾಹ್ಮಣನು ವಿಶ್ರಾಂತಿ ಪಡೆಯುತ್ತಾನೆ. ಬೆಳಗಿನ ಜಾವವಾದಾಗ ರಾಜಧರ್ಮನು ಮತ್ತೊಮ್ಮೆ ಗೌತಮನ ಕಡೆಗೆ ತಿರುಗಿದನು. ಹೇ ಕುಲೀನನೇ, ನನಗೆ ಹೇಳು, ಈ ಸ್ಥಳಕ್ಕೆ ನಿನ್ನನ್ನು ಕರೆತರುವುದೇನು ಎಂದು ಕೇಳಿದನು. ಗೌತಮನು ಬಡತನದೊಂದಿಗೆ ತನ್ನ ಹೋರಾಟಗಳನ್ನು ಮತ್ತು ಸಮುದ್ರಕ್ಕೆ ಪ್ರಯಾಣಿಸುವ ಮೂಲಕ ಸಂಪತ್ತನ್ನು ಗಳಿಸುವ ತನ್ನ ಬಯಕೆಯನ್ನು
ಬಹಿರಂಗಪಡಿಸಿದನು. ಸಹಾನುಭೂತಿಯಿಂದ ಪ್ರೇರೇಪಿಸಲ್ಪಟ್ಟ ರಾಜದಮ್ಮನು, ನೀನು ಕೊರತೆಯಿಂದ ಬಳಲುವುದಿಲ್ಲ. ನಾನು ಈಗ ನಿನ್ನ ಸ್ನೇಹಿತನಾಗಿದ್ದೇನೆ ಮತ್ತು ನೀನು ಸಂಪತ್ತನ್ನು ಗಳಿಸುವಲ್ಲಿ ಯಶಸ್ವಿಯಾಗುವುದನ್ನು ನಾನು ಖಚಿತಪಡಿಸಿಕೊಳ್ಳುತ್ತೇನೆ ಎಂದು ಘೋಷಿಸಿದನು. ಈ ಪ್ರೋತ್ಸಾಹದ ಮಾತುಗಳೊಂದಿಗೆ ಗೌತಮನು ರಾಜದಮ್ಮನ ಬುದ್ಧಿವಂತ ಸಲಹೆಯ ಮಾರ್ಗದರ್ಶನದಲ್ಲಿ ತನ್ನ ಪ್ರಯಾಣವನ್ನು ಪ್ರಾರಂಭಿಸಿದನು. ಅವನು ಅಂಕುಡೊಂಕಾದ ಹಾದಿಯಲ್ಲಿ ನಡೆಯುತ್ತಿದ್ದಾಗ ಶ್ರೀಗಂಧ, ಕಂದು ಮತ್ತು ಬಸ್ ಮರಗಳ ಪರಿಮಳವು ಗಾಳಿಯನ್ನು ತುಂಬಿತು. ಅವುಗಳ ಉಲ್ಲಾಸಗಳ ನೆರಳು ಅವನ ಆತ್ಮವನ್ನು ಉತ್ತೇಜಿಸಿತು. ಅವನು ಶೀಘ್ರದಲ್ಲೇ ರಾಕ್ಷಸರ ಪ್ರಬಲ ರಾಜ ವಿರೂಪಾಕ್ಷನು ಆಳಿದ ನಗರವಾದ ಮೇರುರಾಜನ ದ್ವಾರಗಳಲ್ಲಿ ತನ್ನನ್ನು ತಾನು ಕಂಡುಕೊಂಡನು. ದ್ವಾರಪಾಲಕರು ಗಿಡುಗಗಳಂತೆ ವೇಗವಾಗಿ ಗೌತಮನ ಉಪಸ್ಥಿತಿಯನ್ನು ತಮ್ಮ ಆಡಳಿತಗಾರನಿಗೆ ತಿಳಿಸಲು ಆತುರಪಟ್ಟರು. ಬೇಗ ಬನ್ನಿ, ಅವರು ಅವನನ್ನು ರಾಜ ಎಂದು ಒತ್ತಾಯಿಸಿದರು. ಶರತ್ಕಾಲದ ರೋಮಾಂಚಕ ಬಣ್ಣಗಳ ನಡುವೆ ಕಾರ್ತಿಕ ಮಾಸವು ಬೆಳಗುತ್ತಿದ್ದಾಗ ಭೀಷ್ಮನ ಕಥೆಯು ಶ್ರೀಮಂತ ವಸ್ತ್ರದಂತೆ ತೆರೆದುಕೊಂಡಿತು. ಆಗ ಮಧ್ಯ ದೇಶದ ಬ್ರಾಹ್ಮಣನಾದ ಗೌತಮನು ರಾಕ್ಷಸ ರಾಜ ವಿರೂಪಾಕ್ಷನ ಭವ್ಯವಾದ ಅಪಾರ್ಟ್ಮೆಂಟ್ನಲ್ಲಿ ತನ್ನನ್ನು ತಾನು ಕಂಡುಕೊಂಡನು. ಎರಡನೆಯವನು ಗೌರವ ಮತ್ತು ಅರ್ಪಣೆಗಳೊಂದಿಗೆ ತನ್ನ ಅತಿಥಿಯನ್ನು ಸೊಗಸಾದ ಆಸನಕ್ಕೆ ಸ್ವಾಗತಿಸಿದನು. ಅವರು ಒಟ್ಟಿಗೆ ಕುಳಿತಾಗ ವಿರೂಪಾಕ್ಷನು ಗೌತಮನ ವಂಶಾವಳಿ, ಆತನ ವೇದಗಳ ಅಧ್ಯಯನ ಮತ್ತು ಆತನ ಬ್ರಹ್ಮಚರ್ಯ ಪ್ರತಿಜ್ಞೆಯ ಆಚರಣೆಯ ಬಗ್ಗೆ ಕೇಳಿದನು. ಆದರೆ ಪ್ರಶ್ನೆಗಳಿಗೆ ಉತ್ತರಿಸುವ ಬದಲು ಗೌತಮನು ಕೇವಲ ತನ್ನ ಹೆಸರು ಮತ್ತು ಜನ್ಮಸ್ಥಳವನ್ನು ಬಹಿರಂಗಪಡಿಸಿದನು. ಗೌತಮನಿಗೆ ಬ್ರಾಹ್ಮಣ ವೈಭವ ಮತ್ತು ವೈದಿಕ ಅಧ್ಯಯನದ ಕೊರತೆಯಿಂದ ನಿರಾಶೆಗೊಂಡ ರಾಜನು ತನ್ನ ವಾಸಸ್ಥಳದ ಬಗ್ಗೆ ಮತ್ತೊಂದು ವಿಚಾರಣೆಯನ್ನು ಮುಂದುವರಿಸಿದರು. ಗೌತಮನು ಶಾಂತ ಪ್ರಾಮಾಣಿಕತೆಯಿಂದ ತಾನು ಬೇಟೆಗಾರರ ಹಳ್ಳಿಯಲ್ಲಿ ವಾಸಿಸುತ್ತಿದ್ದೇನೆ, ಶೂದ್ರ ವಿಧವೆಯೊಬ್ಬಳನ್ನು ಮದುವೆಯಾಗಿದ್ದೇನೆ ಎಂದು ಉತ್ತರಿಸಿದನು. ಅವನ ಮಾತುಗಳು ಶರತ್ಕಾಲದ ಎಲೆಗಳು ಗಾಳಿಯಲ್ಲಿ ತೂಗಾಡುತ್ತಿರುವಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ವಿರೂಪಾಕ್ಷನ ಆಲೋಚನೆಗಳು ಒಳಮುಖವಾಗಿ ತಿರುಗಿ ಪರಿಸ್ಥಿತಿಯನ್ನು ತೂಗುತ್ತವೆ ಮತ್ತು ಅರ್ಹತೆಯನ್ನು ಹೇಗೆ ಪಡೆಯಬೇಕು ಎಂದು ಯೋಚಿಸುತ್ತವೆ. ಅವನು ಗೌತಮನ ದೂರದಿಂದ ಬಂದ ಸ್ನೇಹಿತ ರಾಜದಮ್ಮನ್ ಅವರೊಂದಿಗಿನ ತನ್ನ ಸ್ನೇಹವನ್ನು ಪ್ರತಿಬಿಂಬಿಸಿದನು ಮತ್ತು ತನ್ನ ಆತ್ಮೀಯ ಸಂಬಂಧಿಕನಿಗೆ ಇಷ್ಟವಾದದ್ದನ್ನು ಮಾಡಬೇಕೆಂದು ತಿಳಿದಿದ್ದರು. ಅದೃಷ್ಟವು ಅಂದುಕೊಂಡಂತೆ ತಮ್ಮ ಅತ್ಯುತ್ತಮ ಉಡುಪಿನಲ್ಲಿ ಅಲಂಕರಿಸಿದ 1000 ವಿದ್ವಾಂಸರ ಬ್ರಾಹ್ಮಣರು ಅರಮನೆಗೆ ಬಂದರು. ರಾಕ್ಷಸ ರಾಜ ವಿರೂಪಾಕ್ಷನು ಅವರನ್ನು ಸೂಕ್ತ ಗೌರವಗಳೊಂದಿಗೆ ಸ್ವಾಗತಿಸಿದನು. ಅವರು ಕುಳಿತುಕೊಳ್ಳಲು ಚರ್ಮವನ್ನು ಹರಡಿದನು. ಅವರು ಎಳ್ಳಿನ ಬೀಜಗಳು, ಹುಲ್ಲಿನ ಹಸಿರು, ಬ್ಲೇಡ್ಗಳು ಮತ್ತು ನೀರನ್ನು ಪವಿತ್ರ ಆಚರಣೆಯಾಗಿ ಅರ್ಪಿಸಿದರು. ಅವರಲ್ಲಿ ಕೆಲವರನ್ನು ವಿಶ್ವದೇವರು, ಪಿತೃಗಳು ಮತ್ತು ಅಗ್ನಿ ದೇವತೆಗಳನ್ನು ಪ್ರತಿನಿಧಿಸಲು ಆಯ್ಕೆ ಮಾಡಲಾಯಿತು. ಚಂದನ, ಲೇಪ ಮತ್ತು ಹೂವುಗಳಿಂದ ಅಭಿಷೇಕಿಸಲಾಯಿತು. ತಮ್ಮ ವೈಭವದಿಂದ ಹೊಳೆಯುತ್ತಿದ್ದ ಬ್ರಾಹ್ಮಣರು ತುಪ್ಪ ಮತ್ತು ಜೇನುತುಪ್ಪದಿಂದ ತಯಾರಿಸಿದ ಸೊಗಸಾದ ಆಹಾರದಿಂದ ತುಂಬಿದ ಕೆತ್ತನೆಗಳಿಂದ ಅಲಂಕರಿಸಿದ ಚಿನ್ನದ ಹಲಗೆಗಳನ್ನು ಸ್ವೀಕರಿಸಿದರು. ಇದು ಪ್ರತಿ ವರ್ಷ ಆಷಾಢ ಮತ್ತು ಮಾದದಲ್ಲಿ ಹುಣ್ಣಿಮೆಯ ದಿನಗಳಲ್ಲಿ ಆಚರಿಸಲಾಗುವ ವಿರೂಪಾಕ್ಷ ಪದ್ಧತಿಯಾಗಿತ್ತು ಮತ್ತು ವಿಶೇಷವಾಗಿ ಕಾರ್ತಿಕದ ರಾತ್ರಿ ಆತ ತನ್ನ ಅತಿಥಿಗಳಿಗೆ ಚಿನ್ನ, ಬೆಳ್ಳಿ ಆಭರಣಗಳು, ರತ್ನಗಳು, ಮುತ್ತುಗಳು, ವಜ್ರಗಳು, ಲಾಪಿಸ್ ಲಾಜುಲಿ ಕಲ್ಲುಗಳು, ಜಿಂದೆ ಚರ್ಮಗಳು ಮತ್ತು ರಂಕು ಚರ್ಮಗಳಂತಹ ಸಂಪತ್ತನ್ನು ಸುರಿಸಿದನು. ಬ್ರಾಹ್ಮಣರು ಹೊರಡಲು ಸಿದ್ಧರಾದಾಗ ವಿರೂಪಾಕ್ಷರು ಅವರನ್ನು ಉದ್ದೇಶಿಸಿ ಹೀಗೆ ಹೇಳಿದರು: ಈ ಆಭರಣಗಳು ಮತ್ತು ರತ್ನಗಳಿಂದ ನೀವು ಬಯಸಿದ್ದಷ್ಟು ತೆಗೆದುಕೊಳ್ಳಿ ಮತ್ತು ಅದನ್ನು ಭರಿಸುವ ಭರವಸೆ ಇಟ್ಟುಕೊಳ್ಳಿ. ಅವರು ಊಟಕ್ಕೆ ಬಳಸಿದ ಚಿನ್ನದ ಹಲಗೆಗಳನ್ನು ತೆಗೆದುಕೊಳ್ಳುವಂತೆ ಅವರಿಗೆ ಸೂಚಿಸಿದರು. ಅವರ ಹೃದಯವು ಸಂತೋಷದಿಂದ ತುಂಬಿತ್ತು. ಬ್ರಾಹ್ಮಣರು ವೈಭವದ ಹಾದಿಯನ್ನು ಬಿಟ್ಟು ಹೊರಟರು. ಆದಾಗ್ಯೂ ಗೌತಮನು ತನ್ನ ಭಾರವಾದ ಚಿನ್ನದ ಹೊರೆಗಳಿಂದಾಗಿ ಅದನ್ನು ಹೊತ್ತೊಯ್ಯಲು ಹೆಣಗಾಡಿದನು. ಅವನು
ಮೊದಲ ಬಾರಿಗೆ ಕ್ರೇನ್ ಅನ್ನು ಭೇಟಿಯಾದ ಬನಿಯನ್ ಮರದ ಕೆಳಗೆ ಕುಳಿತಾಗ ರಾಜದಮ್ಮನ್ ಕಾಣಿಸಿಕೊಂಡನು. ಗೌತಮನಿಗೆ ಧ್ಯಾನ ಮಾಡಲು ಮತ್ತು ಅವನ ಆಯಾಸವನ್ನು ನಿವಾರಿಸಲು ತನ್ನ ರೆಕ್ಕೆಗಳನ್ನು ಬೀಸುತ್ತಿದ್ದನು. ಕ್ರೇನ್ಗಳ ರಾಜಕುಮಾರನು ಆಹಾರವನ್ನು ಅರ್ಪಿಸಿದನು ಮತ್ತು ಗೌತಮನನ್ನು ಪೂಜಿಸಿದನು. ಕಾಡಿನ ಮಧ್ಯಭಾಗದಲ್ಲಿ ಭವ್ಯವಾದ ಬನಿಯನ್ ಮರದ ನೆರಳಿನಲ್ಲಿ ಎತ್ತರದ ಮತ್ತು ಹೊಳೆಯುವ ಜ್ವಾಲೆಗಳಿಂದ ಉರಿಯುತ್ತಿದ್ದ ಬೆಂಕಿ ಪಕ್ಷಿಗಳ ರಾಜಕುಮಾರನಾದ ರಾಜಧರ್ಮನು ಅದರ ಪಕ್ಕದಲ್ಲಿ ಶಾಂತಿಯುತವಾಗಿ ಮಲಗಿದ್ದ ತನ್ನ ಅತಿಥಿಯ ಆರಾಮಕ್ಕಾಗಿ ಈ ಬೆಂಕಿಯನ್ನು ಹೊತ್ತಿಸಿದನು. ಹಕ್ಕಿಗೆ ತಿಳಿಯದೆ ಅದರ ಆತಿಥೇಯನು ಅವನು ಹೇಗೆ ಕಾಣುತ್ತಿದ್ದನೋ ಹಾಗಿರಲಿಲ್ಲ. ದುಷ್ಟ ಹೃದಯ ಮತ್ತು ಕೃತಜ್ಞತೆಯಿಲ್ಲದ ಆತ್ಮದೊಂದಿಗೆ ಬ್ರಾಹ್ಮಣ ಕೆಂಪು ಗೌತಮನು ತನ್ನ ಸಂದೇಹವಿಲ್ಲದ ಅತಿಥಿಯನ್ನು ಕೊಲ್ಲಲು ಸಿದ್ಧನಾಗಿದ್ದರು. ಕತ್ತಲಲ್ಲಿ ಜ್ವಾಲೆಗಳು ನರ್ತಿಸುತ್ತಿದ್ದಂತೆ ಗೌತಮನ ಕಣ್ಣುಗಳು ದ್ವೇಷದಿಂದ ಹೊಳೆಯುತ್ತಿದ್ದವು. ಅವನು ರಾಜಧರ್ಮನ ದರಿಗಳನ್ನು ಸಿಪ್ಪೆ ಸುಲಿದು ಕೆಳಗಿಳಿಸಿದನು. ನಂತರ ಮಾಂಸವನ್ನು ಬೆಂಕಿಯ ಮೇಲೆ ಹುರಿದನು. ಹೊಟ್ಟೆ ಸಂತೋಷದಿಂದ ಅವನು ಪಕ್ಷಿಯ ಮಾಂಸವನ್ನು ತಿಂದನು. ತನ್ನ ಕಾರ್ಯಗಳ ಗಂಭೀರತೆಯನ್ನು ಎಂದಿಗೂ ಪರಿಗಣಿಸಲಿಲ್ಲ. ಮರುದಿನ ಬೆಳಿಗ್ಗೆ ರಾಕ್ಷಸ ರಾಜನಾದ ವಿರೂಪಾಕ್ಷನು ರಾಜಧರ್ಮನ ಇರುವಿಕೆಯ ಬಗ್ಗೆ ವಿಚಾರಿಸಿದಾಗ ಗೌತಮನು ಎಲ್ಲಿಯೂ ಕಾಣಿಸಲಿಲ್ಲ. 2 ದಿನಗಳು ಕಳೆದಂತೆ ವಿರೂಪಾಕ್ಷನ ಚಿಂತೆ ಆತಂಕಕ್ಕೆ ತಿರುಗಿತು. ಆತನ ಪ್ರೀತಿಯ ಸ್ನೇಹಿತನ ಗುರುತು ಸಿಗಲಿಲ್ಲ. ಆತ ತನ್ನ ಮಗನನ್ನು ಕರೆದು ರಾಜಧರ್ಮನ ನಾಪತ್ತೆಯ ಬಗ್ಗೆ ತನಿಖೆ ನಡೆಸುವಂತೆ ಆದೇಶಿಸಿದನು. ರಾಜಕುಮಾರನು ರಾಕ್ಷಸರ ಗುಂಪಿನೊಂದಿಗೆ ಕಾಡಿನ ಮೂಲಕ ವೇಗವಾಗಿ ಓಡತೊಡಗಿದನು. ಅವರು ಬನಿಯನ್ ಮರವನ್ನು ಸಮೀಪಿಸುತ್ತಿದ್ದಂತೆ ಅವರು ರಾಜಧರ್ಮನ ಅವಶೇಷಗಳನ್ನು ಕಂಡುಕೊಂಡರು. ಇದು ಅವರ ಹೃದಯವನ್ನು ದುಃಖದಿಂದ ತುಂಬಿದ ಭೀಕರ ದೃಶ್ಯವಾಗಿತ್ತು. ರಾಕ್ಷಸರು ತಕ್ಷಣವೇ ಗೌತಮನನ್ನು ಪತ್ತೆ ಹಚ್ಚಿ ನೀರು ರಾಜನಿಗೆ ಕರೆತಂದರು. ಅಲ್ಲಿ ಅವರು ಅವನನ್ನು ವಿರೂಪಾಕ್ಷನಿಗೆ ಅವರ ಸ್ನೇಹಿತನ ವಿರೂಪಗೊಂಡ ದೇಹದ ಪಕ್ಕದಲ್ಲಿ ನೀಡಿದರು. ರಾಜಧರ್ಮನ ಅವಶೇಷಗಳನ್ನು ನೋಡಿದಾಗ ರಾಜನ ದುಃಖವು ಅಗಾಧವಾಗಿತ್ತು. ಅವನ ಸಲಹೆಗಾರರು ಮತ್ತು ಪುರೋಹಿತರು ಅವನ ವಿಲಾಪದಲ್ಲಿ ಸೇರಿಕೊಂಡರು. ಜನರು ತಮ್ಮ ಪ್ರೀತಿಯ ಪಕ್ಷಿಯ ನಷ್ಟವನ್ನು ದುಃಖಿಸುತ್ತಿರುವಾಗ ಅವ ಧ್ವನಿಗಳು ನಗರದಾದ್ಯಂತ ಪ್ರತಿಧ್ವನಿಸುತ್ತಿದ್ದವು. ಸುದ್ದಿ ಹರಡುತ್ತಿದ್ದಂತೆ ರಾಕ್ಷಸರು ತಮ್ಮ ಪ್ರತೀಕಾರದ ಬಯಕೆ ಮತ್ತು ತಮ್ಮ ಕರ್ತವ್ಯ ಪ್ರಜ್ಞೆಯ ನಡುವೆ ಛಿದ್ರಗೊಂಡರು. ಅನೇಕರು ಗೌತಮನ ಮಾಂಸವನ್ನು ತಿನ್ನಲು ನಿರಾಕರಿಸಿದಳು. ಅವನು ಸೇವಿಸಲು ತುಂಬಾ ಪಾಪಿ ಎಂದು ಭಾವಿಸಿದರು. ಬದಲಿಗೆ ಅವರು ಕಾಡಿನಲ್ಲಿ ಸುತ್ತಾಡುತ್ತಿದ್ದ ದರೋಡೆಕೋರರಿಗೆ ಬ್ರಾಹ್ಮಣ ಕೆಂಪು ಬಣ್ಣವನ್ನು ನೀಡಲು ಅವಕಾಶ ನೀಡುವಂತೆ ವಿರೂಪಾಕ್ಷನನ್ನು ಬೇಡಿಕೊಂಡರು. ರಾಜನು ಒಪ್ಪಿಕೊಂಡನು ಮತ್ತು ರಾಕ್ಷಸರು ಗೌತಮನನ್ನು ತುಂಡು ತುಂಡಾಗಿ ಕತ್ತರಿಸಿ ನರಭಕ್ಷಕರಿಗೆ ಹಸ್ತಾಂತರಿಸಿದರು. ಆದಾಗ್ಯೂ ಈ ಗಟ್ಟಿಯಾದ ವ್ಯಕ್ತಿಗಳು ಸಹ ಗೌತಮನಂತಹ ಕುತ್ತನ ವ್ಯಕ್ತಿಯ ಮಾಂಸವನ್ನು ತಿನ್ನಲು ನಿರಾಕರಿಸಿದರು. ಸ್ನೇಹಿತನನ್ನು ಗಾಯಗೊಳಿಸಿ ಕುತನನಾಗಿರುವ ವ್ಯಕ್ತಿಗೆ ಯಾವುದೇ ಪ್ರಾಯಶ್ಚಿತ್ತವಿಲ್ಲ ಎಂದು ಅವರು ಸಹ ಗುರುತಿಸಿದರು. ಕೊನೆಯಲ್ಲಿ ಗೌತಮನ ಅವಶೇಷಗಳನ್ನು ಹುಳುಗಳು ಅಥವಾ ಕೊಳೆತ ಪಕ್ಷಿಗಳು ನುಂಗಲಿಲ್ಲ. ಆದರೆ ಭೂಮಿಯೇ ಅವನ ದುಷ್ಟತನವನ್ನು ತನ್ನ ಆಳಕ್ಕೆ ಹೀರಿಕೊಂಡಿತು. ದೂರದಲ್ಲಿರುವ ಒಂದು ದೇಶದಲ್ಲಿ ಸ್ನೇಹ ಮತ್ತು ನಿಷ್ಠೆಯ ಕಥೆಯೊಂದು ತೆಳೆದುಕೊಳ್ಳುತ್ತಿತ್ತು. ಪರಾಕ್ರಮಶಾಲಿ ರಾಕ್ಷಸ ರಾಜ ವಿರೂಪಾಕ್ಷನು ತನ್ನ ಆತ್ಮೀಯ ಸ್ನೇಹಿತ ಕ್ರೇನ್ಗಳ ರಾಜಕುಮಾರನಾದ ರಾಜಧರ್ಮನನ್ನು ಕಳೆದುಕೊಂಡಿದ್ದನು. ದುಃಖಿತನಾದ ವಿರೂಪಾಕ್ಷನು ಅಮೂಲ್ಯವಾದ ಆಭರಣಗಳು, ರತ್ನಗಳು, ಸುಗಂಧ ದ್ರವ್ಯಗಳು ಮತ್ತು ದುಬಾರಿ ನಿಲುವಂಗಿಗಳಿಂದ ಅಲಂಕರಿಸಲ್ಪಟ್ಟ ಭವ್ಯವಾದ ಅಂತ್ಯಕ್ರಿಯಾ ಚಿತೆಯನ್ನು ನಿರ್ಮಿಸಲು ಆದೇಶಿಸಿದನು. ಜ್ವಾಲೆಗಳು ಚಿತೆಯನ್ನು ಆವರಿಸಿದಾಗ ರಾಕ್ಷಸ ರಾಜನ ಹೃದಯವು ದುಃಖದಿಂದ ಭಾರವಾಗಿತ್ತು. ಆದರೆ ಅದೃಷ್ಟವು ಬೇರೆ ಯೋಜನೆಗಳನ್ನು ಹೊಂದಿತ್ತು. ದಕ್ಷನ ಮಗಳಾದ ಶುಭ ದೇವತೆಯಾದ ಸುರಭಿ ಚಿತೆಯ ಮೇಲೆ ಆಕಾಶದಲ್ಲಿ ಕಾಣಿಸಿಕೊಂಡಳು. ಅವಳ ಸ್ತನಗಳು ಹಾಲಿನಿಂದ ತುಂಬಿದವು ಮತ್ತು ಅವಳ ಬಾಯಿಯಿಂದ ರಾಜಧರ್ಮನ ದೇಹದ ಮೇಲೆ ಬಿದ್ದ ಹಾಲು ಮತ್ತು
ಮಕರಂದದ ದರೆ ಮಿಶ್ರಣವು ಹರಿಯಿತು. ಅದ್ಭುತವಾಗಿ ಕ್ರೇನ್ಗಳ ರಾಜಕುಮಾರನು ಫೀನಿಕ್ಸ್ನಂತೆ ಬೂದಿಯಿಂದ ಮೇಲೇರಲು ಪ್ರಾರಂಭಿಸಿದನು. ರಾಜಧರ್ಮನು ತನ್ನ ಸ್ನೇಹಿತ ವಿರೂಪಾಕ್ಷನನ್ನು ಸಮೀಪಿಸುತ್ತಿದ್ದಂತೆ ಆಕಾಶಗಳ ಮುಖ್ಯಸ್ಥನಾದ ಇಂದ್ರನು ನಗರದ ಮೇಲೆ ಇಳಿದನು. ಅವನು ತನ್ನ ಪ್ರಿಯ ಸ್ನೇಹಿತನನ್ನು ಪುನರುಜ್ಜೀವನಗೊಳಿಸಿದ್ದಕ್ಕಾಗಿ ವಿರೂಪಾಕ್ಷನನ್ನು ಹೊಗಳಿದನು ಮತ್ತು ರಾಜಧರ್ಮನಿಗೆ ಸಂಭವಿಸಿದ ಶಾಪದ ಪ್ರಾಚೀನ ಕಥೆಯನ್ನು ವಿವರಿಸಿದನು. ದಂತಕಥೆಯ ಪ್ರಕಾರ ಅಜ್ಜಿ ದಕ್ಷನು ಪವಿತ್ರ ಸಭೆಗೆ ಗೈರು ಹಾಜರಾಗಿದ್ದಕ್ಕಾಗಿ ಕ್ರೇನ್ಗಳ ರಾಜಕುಮಾರನನ್ನು ಶಾಪಿಸಿದ್ದನು. ಸುಲಭಿಯ ಬಾಯಿಯಿಂದ ಹರಿಯುವ ಅಮೃತದಿಂದ ಶಾಪವು ಮುರಿದು ಹೋಗಿತ್ತು. ಈಗ ಜೀವಂತವಾಗಿದ್ದ ರಾಜಧರ್ಮನು ತನ್ನನ್ನು ಬಾಣದಿಂದ ಕೊಂದಿದ್ದ ತನ್ನ ಸ್ನೇಹಿತ ಗೌತಮನಿಗೆ ಬದುಕಲು ಎರಡನೇ ಅವಕಾಶವನ್ನು ನೀಡುವಂತೆ ಇಂದ್ರನನ್ನು ಬೇಡಿಕೊಂಡನು. ರಾಜಧರ್ಮನ ಮಾತುಗಳಿಂದ ಪ್ರೇರೇಪಿಸಲ್ಪಟ್ಟ ಇಂದ್ರನು ಗೌತಮನ ಮೇಲೆ ಅಮೃತವನ್ನು ಚಿಮುಕಿಸಿದನು, ಅವನನ್ನು ಮತ್ತೆ ಜೀವಂತಗೊಳಿಸಿದನು. ಕ್ರೇನಳ ರಾಜಕುಮಾರನು ತನ್ನ ಸ್ನೇಹಿತನೊಂದಿಗೆ ಮತ್ತೆ ಸೇರಿಕೊಳ್ಳಲು ಮತ್ತು ಅವನು ತನ್ನ ಹೆಡಲ ಮೇಲೆ ಹೊತ್ತ ಚಿನ್ನದ ಹೊರಗೆ ತುಂಬಾ ಸಂತೋಷಪಟ್ಟನು. ಒಟ್ಟಿಗೆ ಅವರು ತಮ್ಮ ವಾಸಸ್ಥಾನಗಳಿಗೆ ಮರಳಿದರು. ಆದರೆ ರಾಜಧರ್ಮನ್ ಅಜ್ಜಿಯ ಪ್ರದೇಶಕ್ಕೆ ಭೇಟಿ ನೀಡುವ ಮೊದಲು ಅಲ್ಲ, ಅಲ್ಲಿ ಅವರನ್ನು ಗೌರವಾನ್ವಿತ ಅತಿಥಿಯಾಗಿ ಸ್ವಾಗತಿಸಲಾಯಿತು. ಆದಾಗ್ಯೂ ಗೌತಮನ ಅದೃಷ್ಟವನ್ನು ಮೊಹರುಮಾಡಲಾಯಿತು. ಅವನು ಶೀಘ್ರದಲ್ಲೇ ತನ್ನ ಪಾಪಪೂರ್ಣ ಕಾರ್ಯಗಳಿಗಾಗಿ ಭಯಾನಕ ಶಾಪಕ್ಕೆ ಬಲಿಯಾಗುತ್ತಾನೆ. ದೇವರುಗಳು ಅವನು ಶೂದ್ರ ಕುಟುಂಬದಲ್ಲಿ ಜನಿಸುತ್ತಾನೆ ಮತ್ತು ಇನ್ನೂ ಅನೇಕ ಮಕ್ಕಳನ್ನು ಹೊಂದುತ್ತಾನೆ ಎಂದು ತೀರ್ಪು ನೀಡಿದರು. ಆದರೆ ಭೂಗತ ಜಗತ್ತಿನಲ್ಲಿ ಭೀಕರವಾದ ಅದೃಷ್ಟವನ್ನು ಅನುಭವಿಸಬೇಕಾಯಿತು. ಬುದ್ಧಿವಂತ ಕಥೆಗಾರನಾದ ಭೀಷ್ಮನು ಈ ಕಥೆಯನ್ನು ನಾರದನಿಂದ ಕೇಳಿದನು ಮತ್ತು ಈಗ ಅದನ್ನು ಯುಧಿಷ್ಠಿರನೊಂದಿಗೆ ಹಂಚಿಕೊಂಡಿದ್ದಾನೆ. ಭೀಷ್ಮನು ತನ್ನ ಕಥೆಯನ್ನು ಮುಕ್ತಾಯಗೊಳಿಸಿದಾಗ ಅವನು ಸ್ನೇಹಿತರ ಬಗ್ಗೆ ಕೃತಜ್ಞತೆ ಮತ್ತು ನಿಷ್ಠೆಯ ಮಹತ್ವವನ್ನು ಒತ್ತಿ ಹೇಳಿದನು. ಕೃತಜ್ಞತೆಯಿಲ್ಲದ ವ್ಯಕ್ತಿಯು ಎಂದಿಗೂ ಸಂತೋಷ ಅಥವಾ ಶಾಂತಿಯನ್ನು ಪಡೆಯುವುದಿಲ್ಲ, ಆದರೆ ಗಾಯಗೊಂಡ ಸ್ನೇಹಿತನು ಶಾಶ್ವತ ನರಕಕ್ಕೆ ಮುಳುಗಬಹುದು ಎಂದು ಎಚ್ಚರಿಸಿದರು. ಯುಧಿಷ್ಠಿರನು ಸ್ನೇಹ ಮತ್ತು ನಿಷ್ಠೆಯ ಕಥೆಯನ್ನು ಶ್ರದ್ಧೆಯಿಂದ ಆಲಿಸಿದರು. ಆತನ ಹೃದಯವು ಸ್ನೇಹ ಮತ್ತು ನಿಷ್ಠೆಯ ಕಥೆಯ ಬಗ್ಗೆ ಗೌರವದಿಂದ ತುಂಬಿತ್ತು. ಭೀಷ್ಮನು ಮಾತನಾಡುವುದನ್ನು ಮುಗಿಸಿದಾಗ ಈ ಕಥೆಯಿಂದ ತಾನು ಕಲಿತ ಪಾಠಕ್ಕಾಗಿ ಯುಧಿಷ್ಠಿರನು ಕೃತಜ್ಞನಾಗಿದ್ದನು. ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಭೂಮಿಯ ಮೇಲೆ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಿತ್ತು. ಪಾಂಡವ ಸಹೋದರರಲ್ಲಿ ಹಿರಿಯನಾದ ಯುಧಿಷ್ಠಿರನು ತನ್ನ ಮೊಮ್ಮಗ ಭೀಷ್ಮನ ಪಾದಗಳ ಬಳಿ ಕುಳಿತು ಜೀವನದ ಸಂಕೀರ್ಣತೆಗಳನ್ನು ಹೇಗೆ ನಿಭಾಯಿಸಬೇಕು ಎಂಬುದರ ಬಗ್ಗೆ ಮಾರ್ಗದರ್ಶನವನ್ನು ಕೋರಿದ್ದನು. ಯುಧಿಷ್ಠಿರನು, ಅಜ್ಜಿ, ನೀವು ರಾಜರ ಕರ್ತವ್ಯಗಳ ಬಗ್ಗೆ ಮತ್ತು ತಪಸ್ವಿಯ ಜೀವನವನ್ನು ನಡೆಸುವವರ ಬಗ್ಗೆ ಮಾತನಾಡಿದ್ದೀರಿ. ಆದರೆ ಮಧ್ಯದ ಹಾದಿಯಲ್ಲಿ ನಡೆಯುವ ನಮ್ಮ ಬಗ್ಗೆ ಏನು? ಈ ಜಗತ್ತಿನಲ್ಲಿ ನಮ್ಮ ಕರ್ತವ್ಯಗಳು ಯಾವುವು? ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಬುದ್ಧಿವಂತಿಕೆಯಿಂದ ಮಿನುಗಿದವುದಮ್ಮಕ್ಕೆ ಹಲವು ಬಾಗಿಲುಗಳಿವೆ. ನನ್ನ ಮಗನೇ, ಅವರು ಹೇಳಿದರು, ಪ್ರತಿಯೊಂದು ತನ್ನದೇ ಆದ ಪ್ರತಿಫಲಕ್ಕೆ ಕಾರಣವಾಗುತ್ತದೆ. ಆದರೆ ಆತ್ಮಸಂಯಮ ಮತ್ತು ಚಿಂತನೆಯ ಮೂಲಕ ಮಾತ್ರ ನಾವು ಯಾವುದು ಮುಖ್ಯ ಎಂಬುದನ್ನು ನಿಜವಾಗಿಯೂ ಅರ್ಥ ಮಾಡಿಕೊಳ್ಳಬಹುದು. ಆತ್ಮದ ಕಡೆಗೆ ನಿರ್ದೇಶಿಸಲಾದ ತಪಸ್ಸಿನ ಫಲವನ್ನು ಇದೇ ಜೀವನದಲ್ಲಿ ಸಾಧಿಸಬಹುದು. ಯುಧಿಷ್ಠಿರನ ಮನಸ್ಸಿನ ಭೂದೃಶ್ಯವನ್ನು ಅವಲೋಕಿಸುತ್ತಾ ಭೀಷ್ಮನು ವಿರಾಮಗೊಳಿಸಿದನು. ಒಬ್ಬರು ಸರಿಯಾಗಿ ಯೋಚಿಸಿದಾಗ ಈ ಪ್ರಪಂಚದ ವಿಷಯಗಳು ಬೇಸಿಗೆಯ ಗಾಳಿಯಂತೆ ಕ್ಷಣಿಕವಾಗಿವೆ ಎಂದು ಒಬ್ಬರು ನೋಡುತ್ತಾರೆ. ಅವುಗಳೊಂದಿಗಿನ ಬಾಂಧವ್ಯವು ಮರಳನ್ನು ಹಿಡಿದುಕೊಳ್ಳುವಂತಿದೆ. ಇದು ಕೇವಲ ನೋವಿಗೆ ಕಾರಣವಾಗುತ್ತದೆ. ಬುದ್ಧಿವಂತ ವ್ಯಕ್ತಿಗೆ ಪ್ರತಿಯೊಂದು ಜೀವಿಯೂ ಸಂಪರ್ಕಿತವಾಗಿದೆ ಮತ್ತು ಪ್ರೀತಿಪಾತ್ರರಿಂದ ಬೇರ್ಪಡಿಸುವಿಕೆಯು ಅನಿವಾರ್ಯವಾಗಿದೆ.
ಎಂದು ತಿಳಿದಿದೆ. ನಾವು ನಿಯಂತ್ರಿಸಲಾಗದ ವಿಷಯಗಳಿಗಾಗಿ ನಾವು ದುಃಖಿಸಬಾರದು. ಭೀಷ್ಮನು ತನ್ನ ಮಗನನ್ನು ಕಳೆದುಕೊಂಡ ಸೇನೆಜಿತ್ ಎಂಬ ರಾಜನ ಪ್ರಾಚೀನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಯುಧಿಷ್ಠಿರನ ಕಣ್ಣುಗಳು ಕುತೂಹಲದಿಂದ ವಿಶಾಲವಾದವು. ಒಬ್ಬ ಬುದ್ಧಿವಂತ ಬ್ರಾಹ್ಮಣನು ರಾಜನ ಆಸ್ಥಾನಕ್ಕೆ ಬಂದು ರಾಜನ ಜೀವನವನ್ನು ಶಾಶ್ವತವಾಗಿ ಬದಲಾಯಿಸುವ ಮಾತುಗಳನ್ನು ಹೇಳಿದನು. ವಿದ್ವಾಂಸನೇ, ಇದು ಏನೆಂದು ಕೇಳಿದಾಗ, ಈ ಬುದ್ಧಿವಂತಿಕೆ, ಈ ತಪಸ್ಸು, ಮನಸ್ಸಿನ ಈ ಏಕಾಗ್ರತೆ ಎಂದರೇನು? ಯಾವ ಜ್ಞಾನ ಮತ್ತು ಕಲಿಕೆ ಮನುಷ್ಯನಿಗೆ ಶಾಂತಿಯನ್ನು ತರಬಲ್ಲದು? ಬ್ರಾಹ್ಮಣನು ಮುಗುಳ್ನಕ್ಕನು. ಅವನ ಕಣ್ಣುಗಳು ಸಹಾನುಭೂತಿಯಿಂದ ಹೊಳೆಯುತ್ತಿದ್ದವು. ನನ್ನ ಮಗು, ಅವನು ಹೇಳಿದನು, ನಾನು ನನ್ನ ಸ್ವಂತ ಆತ್ಮವನ್ನು ಸಹ ನನ್ನದೆಂದು ಪರಿಗಣಿಸುವುದಿಲ್ಲ. ನಾನು ಜಗತ್ತನ್ನು ಒಂದು ವಿಶಾಲವಾದ ಪರಸ್ಪರ ಸಂಪರ್ಕಿತ ಜಾಲವಾಗಿ ನೋಡುತ್ತೇನೆ. ಎಲ್ಲಾ ಜೀವಿಗಳು ನದಿಯ ಮೇಲೆ 2 ಮರದ ತುಂಡುಗಳಂತೆ ಎಂದು ನಾನು ಅರ್ಥ ಮಾಡಿಕೊಂಡಾಗ ದುಃಖವು ನನ್ನನ್ನು ಮುಟ್ಟಲು ಸಾಧ್ಯವಿಲ್ಲೋ. ಅವು ಒಟ್ಟಿಗೆ ಸೇರುತ್ತವೆ ಮತ್ತು ನಂತರ ಮತ್ತೆ ಬೇರ್ಪಡುತ್ತವೆ. ಭೀಷ್ಮನು ಬ್ರಾಹ್ಮಣನ ಮಾತುಗಳನ್ನು ಹೇಳುವುದನ್ನು ಮುಂದುವರಿಸಿದಾಗ ಯುಧಿಷ್ಠಿರನು ಆಲಿಸಿದನು, ಪ್ರವೇಶಿಸಿದನು. ಮಾನವ ಜೀವನದ ಸಂತೋಷ ಮತ್ತು ದುಃಖಗಳು ಚಕ್ರವಿದ್ದಂತೆ ಎಂದು ಹೇಳಿದನು. ಸಂತೋಷದ ನಂತರ ದುಃಖ ಬರುತ್ತದೆ ಮತ್ತು ದುಃಖದ ನಂತರ ಸಂತೋಷ ಬರುತ್ತದೆ. ನಾವು ಎರಡರೊಂದಿಗಿನ ಆಸಕ್ತಿಯನ್ನು ಬಿಡಲು ಕಲಿಯಬೇಕು. ಸೂರ್ಯನು ದಿಗಂತದ ಕೆಳಗೆ ಮುಳುಗಿದಾಗ ಯುಧಿಷ್ಠಿರನು ತನ್ನ ಹೃದಯವು ತಿಳುವಳಿಕೆಯೊಂದಿಗೆ ವಿಸ್ತರಿಸುತ್ತಿರುವುದನ್ನು ಅನುಭವಿಸಿದನು. ನಿಜವಾದ ಸಂತೋಷವು ಬಾಹ್ಯ ಪರಿಸ್ಥಿತಿಗಳಲ್ಲಿ ಅಲ್ಲ, ಮನಸ್ಸಿನ ನಿಶ್ಚಲತೆಯಲ್ಲಿದೆ ಎಂದು ಅವನು ಅರಿತುಕೊಂಡನು. ಭೀಷ್ಮನ ಮಾತುಗಳು ಬೇಸಿಗೆಯ ದಿನದಂದು ಸೌಮ್ಯವಾದ ಗಾಳಿಯಂತೆ ದಾಳಿಯಲ್ಲಿ ತೂಗಾಡುತ್ತಿದ್ದವು. ಎಲ್ಲವೂ ವಿಧಿಯ ಮೇಲೆ ಅವಲಂಬಿತವಾಗಿದೆ ಎಂದು ಬುದ್ಧಿವಂತನಿಗೆ ತಿಳಿದಿದೆ ಎಂದು ಅವರು ಹೇಳಿದರು. ನಾವು ಸಂತೋಷ ಮತ್ತು ದುಃಖ ಎರಡನ್ನೂ ಅಚೇಯ ಹೃದಯದಿಂದ ತಾಳಿಕೊಳ್ಳಲು ಕಲಿಯಬೇಕು. ಯುಧಿಷ್ಠಿರನನ್ನೇ, ಸಮಯವು ಕ್ಷಣಿಕವಾದ ಮತ್ತು ವಿನಾಶಕಾರಿಯಾದ ಜಗತ್ತಿನಲ್ಲಿ ಯುಧಿಷ್ಠಿರನು ತನ್ನ ಮೊಮ್ಮಗ ಭೀಷ್ಮನ ಮಾರ್ಗದರ್ಶನವನ್ನು ಬಯಸಿದನು. ಸೃಷ್ಟಿಸಿದ ಎಲ್ಲಾ ವಸ್ತುಗಳನ್ನು ಹಾಳು ಮಾಡುವ ಸಮಯವು ಹಾದು ಹೋಗುತ್ತಿದೆ ಎಂದು ಅವನು ಹೇಳಿದನು. ಹೇ ಅಜ್ಜಿ, ನಾನು ಯಾವ ಒಳ್ಳೆಯದನ್ನು ಹುಡುಕಬೇಕು? ಭೀಷ್ಮನ ಉತ್ತರವೆಂದರೆ, ಜೀವನದ ಸ್ವರೂಪದ ಬಗ್ಗೆ ಆಳವಾದ ಸಂಭಾಷಣೆಯನ್ನು ನಡೆಸಿದ ಸಮರ್ಪಿತ ತಂದೆ ಮತ್ತು ಮಗನ ಪ್ರಾಚೀನ ಕಥನವು ಮನಸ್ಸಿಗೆ ಬಂದಿತು. ಕಥೆಯು ವೇದಗಳಲ್ಲಿ ಆಳವಾಗಿ ಕಲಿತ ಬ್ರಾಹ್ಮಣನೊಂದಿಗೆ ಪ್ರಾರಂಭವಾಯಿತು ಮತ್ತು ಮೇದವಿನೆಂಬ ಬುದ್ಧಿವಂತ ಮತ್ತು ಬುದ್ಧಿವಂತ ಮಗನನ್ನು ಹೊಂದಿತ್ತು. ಒಂದು ದಿನ ಮೇದರಿನ್ ತನ್ನ ತಂದೆಯ ಬಳಿಗೆ ಹೋದನು. ಅವರು ಇನ್ನೂ ತಮ್ಮ ಅಧ್ಯಯನದಲ್ಲಿ ಮುಳುಗಿದ್ದರು. ಓ ತಂದೆಯೇ, ಒಬ್ಬ ಬುದ್ಧಿವಂತ ವ್ಯಕ್ತಿಯು ಏನು ಮಾಡಬೇಕು? ಮೇದವಿನ್ ಕೇಳಿದರು. ಮಾನವ ಜೀವನವು ಇಷ್ಟು ಕ್ಷಣಭಂಗುರವಾಗಿದೆ ಎಂದು ನೋಡಿ ಅವರ ಫಲಗಳನ್ನು ಉಲ್ಲೇಖಿಸುವುದನ್ನು ಬಿಟ್ಟುಬಿಡದೆ ಒಬ್ಬರು ನಿರ್ವಹಿಸಬೇಕಾದ ಕರ್ತವ್ಯಗಳ ಮಾರ್ಗವನ್ನು ನನಗೆ ತಿಳಿಸಿ. ಪ್ರಪಂಚದ ಮಾರ್ಗಗಳನ್ನು ಚೆನ್ನಾಗಿ ತಿಳಿದಿರುವ ತಂದೆ ನಗುತ್ತಾ ವಿವರಿಸಲು ಪ್ರಾರಂಭಿಸಿದರು. ಮೊದಲು ಬ್ರಹ್ಮಚರ್ಯ ಜೀವನ ವಿಧಾನವನ್ನು ಪಾಲಿಸಬೇಕು. ವೇದಗಳನ್ನು ಸಮರ್ಪಣೆಯೊಂದಿಗೆ ಅಧ್ಯಯನ ಮಾಡಬೇಕು. ನಂತರ ಮಕ್ಕಳು ತಮ್ಮ ಪೂರ್ವಜರನ್ನು ಜನನ ಮತ್ತು ಮರಣದ ಚಕ್ರದಿಂದ ರಕ್ಷಿಸಬೇಕೆಂದು ಬಯಸಬೇಕು. ನಂತರ ಬೆಂಕಿಯನ್ನು ಸ್ಥಾಪಿಸಿ ಸೂಕ್ತ ವಿಧಿಗಳ ಪ್ರಕಾರ ನಿಗದಿತ ತ್ಯಾಗಗಳನ್ನು ಮಾಡಬೇಕು. ಅಂತಿಮವಾಗಿ ಒಬ್ಬರು ಅರಣ್ಯವನ್ನು ಪ್ರವೇಶಿಸಬೇಕು, ಚಿಂತನೆಗೆ ತಮ್ಮನ್ನು ಅರ್ಪಿಸಿಕೊಳ್ಳಬೇಕು ಎಂದು ಅವರು ಹೇಳಿದರು. ಮೇದವಿನ್ ಶ್ರದ್ಧೆಯಿಂದ ಆಲಿಸಿದರು. ಆದರೆ ನಂತರ ಅವರು ಕೆರಳಿದರು. ಜಗತ್ತು ಎಲ್ಲಾ ಕಡೆಗಳಿಂದ ಸುತ್ತುವರಿಯಲ್ಪಟ್ಟಿರುವಾಗ ಮತ್ತು ಆಕ್ರಮಣಕ್ಕೊಳಗಾದಾಗ ಮತ್ತು ಮಾರಣಾಂತಿಕ ಪರಿಣಾಮಗಳಂತಹ ಎದುರಿಸಲಾಗದ ಸಂಗತಿಗಳು ಅದರ ಮೇಲೆ ಬಿದ್ದಾಗ ನೀವು ಈ ಪದಗಳನ್ನು ಇಷ್ಟು ಶಾಂತವಾಗಿ ಹೇಗೆ ಹೇಳಬಹುದು? ತಂದೆ ತನ್ನ ಮಗನನ್ನು ಕುತೂಹಲದಿಂದ ನೋಡಿದನು. ಜಗತ್ತು ಹೇಗೆ ಆಕ್ರಮಣಕ್ಕೊಳಗಾಗಿದೆ, ಅದನ್ನು ಸುತ್ತುವರೆದಿರುವುದು ಏನು ಮತ್ತು ಬರುವ ಮತ್ತು ಹೋಗುವ ಆ ಎದುರಿಸಲಾಗದ ವಸ್ತುಗಳು ಯಾವುವು? ಸಾವು
ಅಂತಿಮ ಆಕ್ರಮಣಕಾರಿಯಾಗಿದೆ. ಅವನತಿ ಮಾನವ ಜೀವನದ ನಿರಂತರ ಸಂಗಾತಿಯಾಗಿದೆ ಎಂದು ವಿವರಿಸಿದಾಗ ಮೇಧಾವಿನ ಉತ್ಸಾಹವು ಹೆಚ್ಚಾಯಿತು. ಪ್ರತಿ ರಾತ್ರಿಯೂ ನಮ್ಮನ್ನು ನಮ್ಮ ಸ್ವಂತ ಮರಣಕ್ಕೆ ಹೇಗೆ ಹತ್ತಿರ ತರುತ್ತದೆ ಮತ್ತು ಜ್ಞಾನದ ವೇಷದಿಂದ ನಾವು ನಮ್ಮನ್ನು ಮುಚ್ಚಿಕೊಳ್ಳಬೇಕೆಂದು ಬುದ್ಧಿವಂತಿಕೆಯು ಹೇಗೆ ಒತ್ತಾಯಿಸುತ್ತದೆ ಎಂಬುದರ ಬಗ್ಗೆ ಅವರು ಮಾತನಾಡಿದರು. ಸಾವು ಸ್ಥಿರವಾಗಿ ಸಮೀಪಿಸುತ್ತಿರುವಾಗ ಅವರು ಹೇಳಿದರು, ಆಳವಿಲ್ಲದ ನೀರಿನಲ್ಲಿ ಮೀನುಗಳಂತೆ ಯಾರು ಸಂತೋಷವನ್ನು ಅನುಭವಿಸಬಹುದು? ಅವನ ತಂದೆ ಗಮನದಿಂದ ಆಲಿಸಿದರು. ಅವನ ಅಭಿವ್ಯಕ್ತಿ ಹೆಚ್ಚು ಚಿಂತನಶೀಲವಾಯಿತು. ಮಗನ ಮಾತುಗಳು ತೂತಾಗಿ ತುಂಬಿದ್ದವು. ಆ ದಿನವನ್ನು ವಶಪಡಿಸಿಕೊಂಡು ತನ್ನ ಒಳಿತಿಗಾಗಿ ಏನನ್ನಾದರೂ ಸಾಧಿಸುವಂತೆ ತನ್ನ ತಂದೆಗೆ ಎಚ್ಚರಿಕೆ ನೀಡಿದಂತೆ ಸಾವು ತನ್ನ ಬಲಿಪಶುಗಳನ್ನು ಅವರ ಕೃತ್ಯಗಳನ್ನು ಸಾಧಿಸುವ ಮೊದಲು ಎಳೆಯುತ್ತದೆ ಎಂದು ಅವರು ಹೇಳಿದರು. ನಾಳೆಯ ಕೃತ್ಯಗಳನ್ನು ಇಂದು ಮಾಡಬೇಕು, ಮಧ್ಯಾಹ್ನದ ಕೃತ್ಯಗಳನ್ನು ಮುಂಜಾನೆಯೇ ಮಾಡಬೇಕು. ಅವನ ತಂದೆ ಆಲಿಸಿದರು. ಅವನ ಕಣ್ಣುಗಳು ಆಳವಾದ ತಿಳುವಳಿಕೆಯಿಂದ ತುಂಬಿದವು. ಜೀವನವು ಹೇಗೆ ಕ್ಷಣಿಕವಾಗಿದೆ ಮತ್ತು ಇಲ್ಲಿ ಖ್ಯಾತಿಯನ್ನು ಮತ್ತು ಇನ್ನು ಮುಂದೆ ಸಂತೋಷವನ್ನು ಸಾಧಿಸಲು ಸದ್ಗುಣವನ್ನು ಹೇಗೆ ಅಭ್ಯಾಸ ಮಾಡಬೇಕು ಎಂಬುದರ ಬಗ್ಗೆ ಮಾತನಾಡುತ್ತಾ ಮೇಧಾವಿ ಮುಂದುವರಿಸಿದರು. ಅವರು ಆಸಕ್ತಿಯ ಅಪಾಯಗಳ ಬಗ್ಗೆ ಮಾತನಾಡಿದರು. ಅದು ಹೇಗೆ ಸತ್ಯದಿಂದ ಹೊರತುಪಡಿಸಿ ಮುರಿಯಲು ಸಾಧ್ಯವಿಲ್ಲದ ಹಗ್ಗದಂತೆ ನಮ್ಮನ್ನು ಬಂಧಿಸುತ್ತದೆ. ಜೀವಂತ ಜೀವಿಗಳನ್ನು ಎಂದಿಗೂ ಗಾಯಗೊಳಿಸದವನು ಜೀವನ ಮತ್ತು ಆಸ್ತಿಯನ್ನು ನಾಶಪಡಿಸುವಂತಹ ಏಜೆನ್ಸಿಗಳಿಂದ ಎಂದಿಗೂ ಗಾಯಗೊಳ್ಳುವುದಿಲ್ಲ ಎಂದು ಅವರು ಹೇಳಿದರು. ಹಸ್ತಿನಾಪುರದ ಗದ್ದಲದ ಬೀದಿಗಳಲ್ಲಿ ಬೆಚ್ಚಗಿನ ಕಿತ್ತಳೆ ಬಣ್ಣದ ಹೊಳಪನ್ನು ಬೀರುತ್ತಾ ಸೂರ್ಯನು ರಾಜ್ಯದ ಮೇಲೆ ಮುಳುಗುತ್ತಿದ್ದನು. ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ತನ್ನ ಸಿಂಹಾಸನದ ಮೇಲೆ ಕುಳಿತಿದ್ದನು. ಆಳವಾದ ಆಲೋಚನೆಯಲ್ಲಿ ಅವನು ತನ್ನ ಪೂಜ್ಯ ಅಜ್ಜರ ಭೀಷ್ಮನ ಕಡೆಗೆ ತಿರುಗಿ ಕೇಳಿದನು, ಪ್ರಿಯ ಅಜ್ಜಿ, ಶ್ರೀಮಂತ ಮತ್ತು ಬಡವರ ಸಂತೋಷ ಮತ್ತು ದುಃಖದ ಮೂಲ ಯಾವುದು ಎಂದು ನನಗೆ ತಿಳಿಸಿ, ಅವರ ಆಚರಣೆಗಳು ಮತ್ತು ಆಚರಣೆಗಳು ಅವರ ಜೀವನವನ್ನು ಹೇಗೆ ರೂಪಿಸುತ್ತವೆಂದು ಪ್ರಾಚೀನ ಕಥೆಯನ್ನು ಹೇಳಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಹೊಳೆಯುತ್ತಿದ್ದವು. ಕಳೆದ ದಿನಗಳಲ್ಲಿ ಅವನು ಹೇಳಿದ, ನಾನು ತ್ಯಾಗ ಮಾರ್ಗಕ್ಕೆ ತನ್ನ ಭಕ್ತಿಯಿಂದ ಶಾಂತಿ ಮತ್ತು ವಿಮೋಚನೆಯನ್ನು ಕಂಡುಕೊಂಡ ಬ್ರಾಹ್ಮಣನನ್ನು ಭೇಟಿಯಾದೆ. ಆತ ನನಗೆ ಈ ಪದ್ಯಗಳನ್ನು ಹಾಡಿದ್ದರು. ನಾವು ಈ ಭೂಮಿಯಲ್ಲಿ ಜನಿಸಿದ ಕ್ಷಣದಿಂದ ನಮಗೆ ವಿವಿಧ ರೀತಿಯ ದುಃಖ ಮತ್ತು ಸಂತೋಷಗಳು ಉಂಟಾಗುತ್ತವೆ. ನಾವು ಅವುಗಳನ್ನು ಅದೃಷ್ಟಕ್ಕೆ ಕಾರಣವೆಂದು ಹೇಳಿದರೆ ನಾವು ಅದೃಷ್ಟಕ್ಕೆ ಸಂತೋಷ ಪಡಬಾರದು ಅಥವಾ ದುರದೃಷ್ಟಕ್ಕೆ ವಿಷಾದಿಸಬಾರದು. ಬ್ರಾಹ್ಮಣನ ಮಾತುಗಳು ಸವಾಲಿನಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಭೀಷ್ಮನು ಮುಂದುವರಿಸಿದನು, ಬಯಕೆಯಿಂದ ಮುಕ್ತವಾದ ಮನಸ್ಸಿನಲ್ಲಿಯೂ ಸಹ ಒಬ್ಬನು ಇನ್ನೂ ಭಾರವಾದ ಹೊರೆಯನ್ನು ಹೊತ್ತಿರುತ್ತಾನೆ ಎಂದು ಅವನು ನನಗೆ ಹೇಳಿದನು. ನಾವು ನಮ್ಮ ಅತ್ಯುನ್ನತ ಒಳಿತಿಗಾಗಿ ಶ್ರಮಿಸುತ್ತೇವೆ, ಆದರೆ ಆಗಾಗ್ಗೆ ನಮ್ಮ ಮನಸ್ಸನ್ನು ನಿಯಂತ್ರಿಸುವಲ್ಲಿ ವಿಫಲರಾಗುತ್ತೇವೆ. ಸಂತೋಷದ ನಿಜವಾದ ಮಾರ್ಗವು ಪ್ರಾಪಂಚಿಕ ಆಸ್ತಿ ಮತ್ತು ಆಸೆಗಳನ್ನು ತ್ಯಜಿಸುವುದರಲ್ಲಿದೆ. ಭೀಷ್ಮನು ಮಾತನಾಡುತ್ತಿದ್ದಂತೆ ಅವನ ಮಾತುಗಳು ಯುಧಿಷ್ಠಿರನ ಮನಸ್ಸಿನಲ್ಲಿ ಎದ್ದು ಕಾಣುವ ಚಿತ್ರಣಗಳನ್ನು ಚಿತ್ರಿಸಿದವು. ಜೀವನದ ತೊಂದರೆಗಳಿಂದ ದಣಿದು ಎಲ್ಲ ಮೋಹಗಳನ್ನು ತ್ಯಜಿಸಿ ಭೂಮಿಯ ಮೇಲೆ ಸರಳವಾಗಿ ವಾಸಿಸುವ ಬ್ರಾಹ್ಮಣನನ್ನು ಅವನು ಕಲ್ಪಿಸಿಕೊಂಡನು. ಬಯಕೆಯಿಂದ ಮುಕ್ತನಾಗಿರುವ ವ್ಯಕ್ತಿಯು ಶಾಂತಿಯುತವಾಗಿ ನಿದ್ರಿಸುತ್ತಾನೆ ಮತ್ತು ಸಂತೋಷದಿಂದ ತುಂಬಿದ ಹೊಸ ದಿನಕ್ಕೆ ಎಚ್ಚರಗೊಳ್ಳುತ್ತಾನೆ ಎಂದು ಭೀಷ್ಮನು ವಿವರಿಸಿದನು. ಯುಧಿಷ್ಠಿರನ ಕುತೂಹಲ ಹೆಚ್ಚಾಯಿತು. ಪ್ರಿಯ ಅಜ್ಜಿ, ಇದರ ಅರ್ಥವೇನು ಎಂದು ಆತ ಕೇಳಿದ. ನಿಜವಾದ ಸಂತೋಷವು ಸಂಪತ್ತು ಅಥವಾ ಶಕ್ತಿಯಲ್ಲಿಲ್ಲ, ಆದರೆ ಆಸೆಗಳು ಮತ್ತು ಆಸಕ್ತಿಗಳಿಂದ ಮುಕ್ತವಾದ ಸರಳ ಜೀವನವನ್ನು ನಡೆಸುವುದು ಎಂದರ್ಥ ಎಂದು ಉತ್ತರಿಸಿದಾಗ ಭೀಷ್ಮನ ಕಣ್ಣುಗಳು ಮಿಲುಗಿದವು.
ನಾನು ಬುದ್ಧಿವಂತಿಕೆಯ ಮಾಪಕಗಳ ಮೇಲೆ ಸಾರ್ವಭೌಮತ್ವದ ವಿರುದ್ಧ ಬಡತನವನ್ನು ತೂಗುತ್ತಿದ್ದೆ ಮತ್ತು ಬಡತನವು ಹೆಚ್ಚಿನ ಅರ್ಹತೆಗಳೊಂದಿಗೆ ಭಾರವಾದದ್ದು ಎಂದು ಸಾಬೀತಾಯಿತು. ರಾಜನ ಆಲೋಚನೆಗಳು ಅವನ ಸ್ವಂತ ಜೀವನದ ಕಡೆಗೆ ತಿರುಗಿತು. ಅವನು ಸಂಪತ್ತು ಮತ್ತು ಬಡತನ ಎರಡನ್ನೂ ತಿಳಿದಿದ್ದನು ಮತ್ತು ಯಾವುದು ನಿಜವಾಗಿಯೂ ಉತ್ತಮ ಎಂದು ಅವರು ಆಶ್ಚರ್ಯಪಟ್ಟನು. ಭೀಷ್ಮನು ಮುಂದುವರಿಸಿದನು, ಆತಂಕದಿಂದ ಬಳಲುತ್ತಿರುವ ಮತ್ತು ಬೆದರಿಕೆಗಳಿಂದ ಸುತ್ತುವರೆದಿರುವ ಒಬ್ಬ ಸಾರ್ವಭೌಮನು ಸಾವಿನ ದವಡೆಗಳಲ್ಲಿ ಸಿಕ್ಕಿಬಿದ್ದ ಜಿಂಕೆಯಂತಿದ್ದಾನೆ. ಆದರೆ ಮೋಹ ಮತ್ತು ಬಯಕೆಗಳಿಂದ ಮುಕ್ತನಾದ ಬಡ ಮನುಷ್ಯನು ಭೂಮಿಯಲ್ಲಿ ಆರಾಮವಾಗಿ ತಿರುಗಾಡುತ್ತಾನೆ. ಅವನ ಉದಯವು ಶಾಂತಿಯಿಂದ ತುಂಬಿರುತ್ತದೆ. ಸೂರ್ಯನು ದಿಗಂತದ ಕೆಳಗೆ ಮುಳುಗಿ ಮೃದುವಾದ ಸಂಜೆಯ ಹೊಳಪಿನಲ್ಲಿ ರಾಜ್ಯವನ್ನು ಮುಳುಗಿಸಿದಾಗ ಭೀಷ್ಮನ ಮಾತುಗಳು ಎಚ್ಚರಿಕೆಯೊಂದಿಗೆ ಮುಕ್ತಾಯಗೊಂಡವು. ಏಳಿಗೆಯು ಶಾಪವಾಗಬಹುದು. ಗಾಳಿಯಿಂದ ಹರಡುವ ಶರತ್ಕಾಲದ ಮೋಡಗಳಂತೆ ಒಬ್ಬರ ತೀರ್ಪನ್ನು ಮಬ್ಬುಗೊಳಿಸುತ್ತದೆ. ಇದು ನಮಗೆ ಹೆಮ್ಮೆಯಿಂದ ಮಾದಕಗೊಳಿಸುತ್ತದೆ ಮತ್ತು ನಮ್ಮ ನಿಜವಾದ ಸ್ವಭಾವವನ್ನು ಮರೆತುಬಿಡುತ್ತದೆ. ಅವನು ವಿರಾಮಗೊಳಿಸಿದನು. ಅವನ ಕಣ್ಣುಗಳು ಯುಧಿಷ್ಠಿರನ ಮೇಲೆ ಮುಚ್ಚಿದ್ದವು. ನಿಜವಾದ ಸಂತೋಷವನ್ನು ಸಾಧಿಸಲು ನಾವು ಎಲ್ಲಾ ಪ್ರಾಪಂಚಿಕ ಆಸಕ್ತಿಗಳು ಮತ್ತು ಆಸೆಗಳನ್ನು ತ್ಯಜಿಸಬೇಕು ಎಂದು ಬ್ರಾಹ್ಮಣನು ಹೇಳಿದನು ಎಂದು ಭೀಷ್ಮ ಘೋಷಿಸಿದನು. ದೊಡ್ಡ ಸಭೆಯ ಮಧ್ಯದಲ್ಲಿ ಬುದ್ಧಿವಂತ ಮತ್ತು ನ್ಯಾಯಯುತ ರಾಜ ಯುಧಿಷ್ಠಿರನು ಪೂಜ್ಯ ಋಷಿಯಾದ ಭೀಷ್ಮನಿಗೆ ಒಂದು ಪ್ರಶ್ನೆಯನ್ನು ಕೇಳಿದನು. ಒಬ್ಬನು ದಾನ ಮತ್ತು ಯಜ್ಞಗಳನ್ನು ಮಾಡಲು ಬಯಸಿದರೆ, ಆದರೆ ಹಾಗೆ ಮಾಡಲು ಸಂಪತ್ತಿನ ಕೊರತೆ ಇದ್ದರೆ ಸಂತೋಷವನ್ನು ಪಡೆಯಲು ಅವರು ಯಾವ ಮಾರ್ಗವನ್ನು ಅನುಸರಿಸಬೇಕು? ಅವನು ಮಾತನಾಡಲು ಪ್ರಾರಂಭಿಸಿದಾಗ ಭೀಷ್ಮನ ಕಣ್ಣುಗಳು ಹೊಳೆಯುತ್ತಿದ್ದವು. ನಿಜವಾದ ಸಂತೋಷವು ಸಂಪತ್ತು ಅಥವಾ ಆಸ್ತಿಯನ್ನು ಸಂಗ್ರಹಿಸುವುದರಲ್ಲಿ ಇರುವುದಿಲ್ಲ ಎಂದು ಸೌಮ್ಯವಾದ ಆದರೆ ದೃಢವಾದ ಧ್ವನಿಯಲ್ಲಿ ಆತ ಹೇಳಿದರೆ, ಎಲ್ಲಾ ಅನುಭವಗಳನ್ನು ಸಂತೋಷ ಮತ್ತು ದುಃಖ, ಗೌರವ ಮತ್ತು ಅವಮಾನ ಸಮಾನ ದೃಷ್ಟಿಯಿಂದ ಪರಿಗಣಿಸುವವನಲ್ಲಿ ಇದು ಕಂಡುಬರುತ್ತದೆ. ಮಾತಿನ ಸತ್ಯತೆ, ಆಸಕ್ತಿಯಿಂದ ಸ್ವಾತಂತ್ರ್ಯ ಮತ್ತು ಯಾವುದೇ ಕ್ರಮದ ಬಯಕೆಯನ್ನು ಬೆಳೆಸುವವನು. ಭೀಷ್ಮನ ಮಾತುಗಳು ಭರವಸೆಯಂತೆ ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅವನು ಮಾತನಾಡುವಾಗ ಒಂದು ಕಾಲದಲ್ಲಿ ತನ್ನ ಸಂಪತ್ತಿನ ಬಯಕೆಯಿಂದ ಬಳಲಿ ಹೋದ ಮಾಂಕಿಯ ಪ್ರಾಚೀನ ಕಥೆಯನ್ನು ನೆನಪಿಸಿಕೊಂಡನು. ಮಾಂಕಿಯು ಸಂಪತ್ತನ್ನು ಗಳಿಸಲು ಎಲ್ಲಾ ರೀತಿಯಲ್ಲಿ ಪ್ರಯತ್ನಿಸಿದ್ದನು ಎಂದು ಭೀಷ್ಮನು ಹೇಳಿದನು. ಆದರೆ ಅದೃಷ್ಟವು ಅವನ ವಿರುದ್ಧವಾಗಿತ್ತು. ಅವನು 2 ಯುವ ಗೂಳಿಗಳನ್ನು ಖರೀದಿಸಿದನು, ಆದರೆ ಅವು ಬಲವಾದ ಒಂಟೆಯಿಂದ ಕೊಚ್ಚಿಕೊಂಡು ಹೋದವು. ಇದರಿಂದ ಮಾಂಕಿಯ ಹೃದಯವು ಛಿದ್ರವಾಯಿತು. ಭೀಷ್ಮನ ಮಾತು ಮುಂದುವರೆದಂತೆ ಸಭೆಯು ಶ್ರದ್ಧೆಯಿಂದ ಆಲಿಸಿತು. ಸಂಪತ್ತಿನ ಬಗೆಗಿನ ತನ್ನ ಬಯಕೆಯು ವ್ಯರ್ಥವಾಗಿದೆ ಮತ್ತು ಅತ್ಯಂತ ದೃಢನಿಶ್ಚಯದ ಪ್ರಯತ್ನಗಳೂ ಸಹ ಯಶಸ್ಸನ್ನು ಖಾತರಿಪಡಿಸುವುದಿಲ್ಲ ಎಂದು ಮಾಂಕಿ ಅರಿತುಕೊಂಡನು. ಆಗಲೇ ಅವನು ಪ್ರಾಪಂಚಿಕ ಆಸ್ತಿಗಳ ಬಗೆಗಿನ ಆಸಕ್ತಿಯನ್ನು ತ್ಯಜಿಸುವ ಮಹತ್ವವನ್ನು ಅರ್ಥಮಾಡಿಕೊಂಡನು. ಎಲ್ಲಾ ಆಸೆಗಳನ್ನು ತ್ಯಜಿಸುವವನು ತನ್ನ ಗುರಿಗಳನ್ನು ಸಾಧಿಸುವವನಿಗಿಂತ ಶ್ರೇಷ್ಠನಾಗಿರುತ್ತಾನೆ ಎಂದು ಭೀಷ್ಮ ಘೋಷಿಸಿದನು. ಸಭೆಯು ಈ ಮಾತುಗಳನ್ನು ಯೋಚಿಸುತ್ತಿದ್ದಂತೆ ಮಾಂಕಿಯ ಸ್ವಂತ ಧ್ವನಿಯು ಅವರ ಮನಸ್ಸಿನಲ್ಲಿ ಪ್ರತಿಧ್ವನಿಸಿತು. ನನ್ನ ಸಂಪತ್ತಿನ ಬಳಕೆಯಿಂದ ನಾನು ಪದೇ ಪದೇ ಮೋಸ ಹೋಗಿದ್ದೆ ಎಂದು ವಿಷಾದದಿಂದ ತುಂಬಿದ ಅವರ ಧ್ವನಿಯಲ್ಲಿ ಹೇಳಿದರು. ನಾನು ಮೋಹದಿಂದ ಏಕೆ ಮುಕ್ತನಾಗುವುದಿಲ್ಲ? ಅವರು ವಿಷಾದಿಸಿದರು. ನನ್ನ ಆತ್ಮವು ಕಾಮಾಸಕ್ತಿಯಿಂದ ಕೂಡಿದೆ ಮತ್ತು ನಾನು ಅದರ ಹುಚ್ಚಾಟಿಕೆಗಳಿಗೆ ಗುಲಾಮನಾಗಿದ್ದೇನೆ. ಭೀಷ್ಮನ ಮಾತುಗಳು ಮಾಂಕಿಯ ಹೃದಯದ ಎಲೆಗಳನ್ನು ತೂಗಾಡುತ್ತಿದ್ದ ಸೌಮ್ಯವಾದ ಗಾಳಿಯಂತೆ ಇದ್ದವು. ನೀವು ನಿಮ್ಮ ಸಂಪತ್ತನ್ನು ಪದೇ ಪದೇ ಕಳೆದುಕೊಂಡಿದ್ದೀರಿ, ಅವರು ಹೇಳಿದರು, ಆದರೂ ನೀವು ಅದಕ್ಕೆ ಅಂಟಿಕೊಂಡಿದ್ದೀರಿ. ನೀವು ಬಯಕೆಯಿಂದ ವಿಮೋಚನೆಯನ್ನು ಏಕೆ ಬಯಸುವುದಿಲ್ಲ? ಮಾಂಕಿಯ ಮುಖವು ಬದಲಾಗುತ್ತಿರುವುದನ್ನು ಸಭೆಯು ನೋಡಿತು. ಅವನ ಕಣ್ಣುಗಳು ಹೊಸ ತಿಳುವಳಿಕೆಯಿಂದ ಹೊಳೆಯುತ್ತಿದ್ದವು. ನಾನು ಈಗ ಎಚ್ಚರಗೊಂಡಿದ್ದೇನೆ, ಮಾಂಕಿಯು ದೃಢ ನಿಶ್ಚಯದಿಂದ ಕೂಗಿದ ಧ್ವನಿಯಲ್ಲಿ ಹೇಳಿದನು.
ನನ್ನ ಸಂಪತ್ತಿನ ಬಯಕೆಯು ನೋವಿನ ಮೂಲವಾಗಿದೆ ಎಂದು ನಾನು ನೋಡುತ್ತಿದ್ದೇನೆ. ನಾನು ಎಲ್ಲ ಮೋಹಗಳನ್ನು ತ್ಯಜಿಸಿ ಒಳ್ಳೆಯತನದ ಮಾರ್ಗವನ್ನು ಅನುಸರಿಸುತ್ತೇನೆ. ಅವನು ಮಾತನಾಡುವಾಗ ಅವನ ದೇಹವು ಸ್ವಾತಂತ್ರ್ಯ ಮತ್ತು ಶಾಂತಿಯ ಭಾವನೆಯಿಂದ ತುಂಬಿದಂತೆ ಕಾಣುತ್ತಿತ್ತು. ಭೀಷ್ಮನ ಮಾತು ಮುಂದುವರೆದಂತೆ ಸಭೆಯು ಭಯದಿಂದ ಆಲಿಸಿತ್ತು. ಬಯಕೆಯು ನಮ್ಮೊಳಗೆ ಉರಿಯುವ ಬೆಂಕಿಯಂತೆ ಎಂದು ಅವರು ಹೇಳಿದರು. ಅದನ್ನು ತೃಪ್ತಿಪಡಿಸಲು ಸಾಧ್ಯವಿಲ್ಲ ಮತ್ತು ಅದು ಕೇವಲ ದುಃಖವನ್ನು ತರುತ್ತದೆ. ಬಯಕೆಯನ್ನು ತ್ಯಜಿಸುವವನು ಎಲ್ಲ ನೋವುಗಳಿಂದ ಮುಕ್ತನಾಗಿರುತ್ತಾನೆ. ಶಬ್ದಗಳು ಗಾಳಿಯಲ್ಲಿ ತೂಗಾಡುತ್ತಿದ್ದವು. ಅವುಗಳನ್ನು ಕೇಳಿದ ಎಲ್ಲರಿಗೂ ಒಂದು ಸವಾಲಾರಿತ್ತು. ಯುಧಿಷ್ಠಿರನು ಭೀಷ್ಮನ ಮಾತುಗಳನ್ನು ಕೇಳಿದಾಗ ಆತನ ಕಣ್ಣುಗಳು ಕಣ್ಣೀರಿನಿಂದ ಹೊಳೆಯುತ್ತಿದ್ದವು. ಆತನಿಗೆ ತಾನು ತನ್ನ ಸ್ವಂತ ಇಚ್ಛೆಗಳಿಂದಲೇ ನಶಿಸಿ ಹೋಗಿದ್ದೇನೆ ಮತ್ತು ಅದು ತನ್ನದೇ ಎಂದು ತಿಳಿದಿತ್ತು. ಪೂಜ್ಯ ಭೀಷ್ಮನು ತಲೆಮಾರುಗಳಿಂದ ಹಾದುಹೋಗುವ ಒಂದು ಕಥೆಯನ್ನು ಹೇಳುವುದನ್ನು ಮುಂದುವರಿಸಿದನು. ಅಚಲವಾದ ಬೇರ್ಪಡುವಿಕೆಯ ಪ್ರಜ್ಞೆಯನ್ನು ಹೊಂದಿದ್ದ ಮಿಥಿಲೆಯ ಬುದ್ಧಿವಂತ ಮತ್ತು ಶಾಂತಿಯುತ ಆಡಳಿತಗಾರನಾದ ಜನಕನ ಬಗ್ಗೆ ಅವನು ಮಾತನಾಡುತ್ತಿದ್ದನು. ನನ್ನ ಸಂಪತ್ತು ಅಪರಿಮಿತವಾಗಿದೆ, ಜನಕ ಹೇಳುತ್ತಿದ್ದನು, ಮತ್ತು ಇನ್ನೂ ನಾನು ಏನನ್ನೂ ಹೊಂದಿಲ್ಲ. ನನ್ನ ರಾಜ್ಯದ ಸಂಪತ್ತನ್ನು ಸಹ ನಾನು ಸಾಧಿಸಿದ ಆಸಕ್ತಿಯಿಂದ ಸ್ವಾತಂತ್ರ್ಯಕ್ಕೆ ಹೋಲಿಸಲಾಗುವುದಿಲ್ಲ. ಪೂಜ್ಯ ಋಷಿಯಾದ ಅಯೋಧ್ಯೆಯಿಂದ ಮಾರ್ಗದರ್ಶನ ಪಡೆದ ನಹುಷನ ಮಗನಾದ ಯಯಾತಿಯ ಕಥೆಯೊಂದಕ್ಕೆ ಪರಿವರ್ತನೆಯಾಗುತ್ತಿರುವಾಗ ಭೀಷ್ಮನ ಕಣ್ಣುಗಳು ಹೊಳೆಯುತ್ತಿದ್ದವು. ಯಯಾತಿಯು ಅಯೋಧ್ಯೆಯ ಗಮನಾರ್ಹ ಶಾಂತಿ ಮತ್ತು ಆಸೆಗಳು ಅಥವಾ ಆಸಕ್ತಿಗಳಿಂದ ಪ್ರಭಾವಿತರಾಗದೆ ಜಗತ್ತನ್ನು ಸಂಚರಿಸುವ ಅವನ ಸಾಮರ್ಥ್ಯದ ಕಥೆಗಳನ್ನು ಕೇಳಿದ್ದರು. ಯುವ ರಾಜಕುಮಾರನು ವಿನಮ್ರತೆಯಿಂದ ಮತ್ತು ಕುತೂಹಲದಿಂದ ಅಯೋಧ್ಯೆಯನ್ನು ಸಮೀಪಿಸಿದನು. ಅಂತಹ ರಾಜ್ಯವನ್ನು ಹೇಗೆ ಸಾಧಿಸುವುದು ಎಂಬುದರ ಕುರಿತು ಸೂಚನೆಗಳನ್ನು ಕೇಳಿದನು. ಅಯೋಧ್ಯೆ ಅಳೆಯಲಾಗದಷ್ಟು ಬುದ್ಧಿವಂತಳು. ಉತ್ತರಿಸುವ ಮೊದಲು ಗಮನವಿಟ್ಟು ಆಲಿಸಿದಳು. ಅವನು ವಿವರಿಸಿದನು. ತಾನು ಇತರರಿಗೆ ಸೂಚನೆ ನೀಡಲಿಲ್ಲ. ಬದಲಿಗೆ ತನ್ನ 6 ಪೂಜ್ಯ ಶಿಕ್ಷಕರ ಮಾರ್ಗದರ್ಶನವನ್ನು ಅನುಸರಿಸಿದ. ಪಿಂಗಳ ಆಸ್ತ್ರೆ ಹಾವುಕಾಡಿನಲ್ಲಿ ಜೇನುನೊಣ ದಂಧೆಗಳನ್ನು ತಯಾರಿಸುವವಳು ಮತ್ತು ಮಣಿಕಟ್ಟಿನ ಮೇಲೆ ಸಮುದ್ರದ ಚಿಪ್ಪುಗಳಿಂದ ಮಾಡಿದ ಚೀಲವನ್ನು ಹೊಂದಿರುವ ಹುಡುಗಿ. ನೀವು ಅವರ ಆತ್ಮವನ್ನು ಪ್ರತಿಬಿಂಬಿಸುವ ಮೂಲಕ ಹಿಡಿಯಬಹುದು ಎಂದು ಅಯೋಧ್ಯೆ ನಿಧಾನವಾಗಿ ಹೇಳಿದಳು. ಭೀಷ್ಮನ ಧ್ವನಿಯು ಅವನು ಅಯೋಧ್ಯೆಯ ಬೋಧನೆಗಳನ್ನು ಹೇಳುವುದನ್ನು ಮುಂದುವರೆಸಿದಾಗ ಒಂದು ಹಿತವಾದ ಗುಣವನ್ನು ಪಡೆದುಕೊಂಡಿತು. ಅವನು ಯಾವುದೇ ಆಸಕ್ತಿ ಅಥವಾ ನಿರೀಕ್ಷೆಯಿಲ್ಲದೆ ಶಾಂತಿಯುತವಾಗಿ ಮಲಗಿದ್ದ ಪಿಂಗನ ಬಗ್ಗೆ ಮಾತನಾಡುತ್ತಿದ್ದನು. ತನ್ನನ್ನು ನಾಶ ಮಾಡಲು ಇತರರನ್ನು ಪ್ರೇರೇಪಿಸುವ ಬಯಕೆಗಳಿಂದ ದೂರವಿರುವ ಮೂಲಕ ಓಸ್ಪ್ರೇ ಕೂಡ ಶಾಂತಿಯನ್ನು ಕಂಡುಕೊಂಡಿದ್ದನು. ಮತ್ತೊಂದು ಪ್ರಾಣಿಯ ವಾಸಸ್ಥಾನದಲ್ಲಿ ತೃಪ್ತನಾಗಿದ್ದ ಹಾವು ತನ್ನ ಸುತ್ತಮುತ್ತಲಿನ ಪರಿಸರದೊಂದಿಗೆ ಸಾಮರಸ್ಯದಿಂದ ವಾಸಿಸುತ್ತಿತ್ತು. ಹೂವುಗಳಿಂದ ಹೂವುಗಳಿಗೆ ಹಾರಿ ಹೋಗುತ್ತಿದ್ದ ಜೇನುನೊಣವು ಮೋಹವಾಗಲಿ ದುಃಖವಾಗಲಿ ಇಲ್ಲದೆ ಅಮೃತವನ್ನು ಸಂಗ್ರಹಿಸುತ್ತಿತ್ತು. ತನ್ನ ಕೆಲಸದಲ್ಲಿ ಮುಳುಗಿದ್ದ ದಂಧಗಳನ್ನು ತಯಾರಿಸುವವನು ತನ್ನ ಸುತ್ತಲಿನ ಜಗತ್ತನ್ನು ಮರೆತು ಬಿಟ್ಟಿದ್ದನು ಮತ್ತು ಅಯೋಧ್ಯೆಯು ಸ್ವತಃ ಒಬ್ಬಂಟಿಯಾಗಿ ಅಲೆದಾಡಿದಳು. ಕನ್ಯೆಯ ಮಣಿಕಟ್ಟಿನ ಮೇಲಿನ ಚೀಲದಂತೆ ನಿರೀಕ್ಷೆಯ ಹೊರೆಗಳಿಂದ ಹೊರಗಿರಲಿಲ್ಲ. ಆಶೆಯ ಬಗ್ಗೆ ಮಾತನಾಡುವಾಗ ಭೀಷ್ಮನ ಕಣ್ಣುಗಳು ಮೋಡದಂತೆ ಕಾಣುತ್ತಿದ್ದವು. ಇದು ಹೃದಯವನ್ನು ಉತ್ತೇಜಿಸುವ ಪ್ರಬಲ ಶಕ್ತಿಯಾಗಬಹುದು. ಭರವಸೆಯಿಂದ ಸ್ವಾತಂತ್ರ್ಯವೇ ನಿಜವಾದ ಸಂತೋಷ ಎಂದು ಅವನು ಮೃದುವಾಗಿ ಹೇಳಿದನು. ಅವನು ತನ್ನ ಮಾತುಗಳ ಭಾರವನ್ನು ಯುಧಿಷ್ಠಿರ ಮತ್ತು ಆಲಿಸುವವರ ಮೇಲೆ ಸ್ಥಿರಗೊಳಿಸಲು ಅವಕಾಶ ಮಾಡಿಕೊಟ್ಟನು. ಭೀಷ್ಮನು ತನ್ನ ಕಥೆಯನ್ನು ಮುಗಿಸಿದಾಗ ಸಭೆಯು ಆಳವಾದ ಮೌನದಿಂದ ಆವೃತವಾಗಿತ್ತು. ಬುದ್ಧಿವಂತ ವೃದ್ಧ ಯೋಧರ ಮಾತುಗಳು ಅವರ ಹೃದಯಗಳಲ್ಲಿ ಬೇರ್ಪಡುವಿಕೆಯ ಆಳವಾದ ಹಂಬಲವನ್ನು ಜಾಗೃತಗೊಳಿಸಿದವು. ಅವರು ಚಿಂತನಶೀಲ ನಿಶ್ಚಲತೆಯಲ್ಲಿ ಕುಳಿತು ಅಯೋಧ್ಯೆ ಮತ್ತು ಶಾಂತ ಜನಕ ಹಂಚಿಕೊಂಡ ಬುದ್ಧಿವಂತಿಕೆಯನ್ನು ಪ್ರತಿಬಿಂಬಿಸಿದವು. ಆ ಕ್ಷಣದಲ್ಲಿ ನಿಜವಾದ ಸಂತೋಷವು ಭೌತಿಕ ಸಂಪತ್ತು ಅಥವಾ ಬಾಹ್ಯ ಯಶಸ್ಸಿನಲ್ಲಿಲ್ಲ, ಆದರೆ
ತಮ್ಮ ಸುತ್ತಲಿನ ಪ್ರಪಂಚದೊಂದಿಗೆ ಸಾಮರಸ್ಯದಿಂದ ಬದುಕುವುದರೊಂದಿಗೆ ಬರುವ ಆಸಕ್ತಿಯಿಂದ ಸ್ವಾತಂತ್ರ್ಯದಲ್ಲಿದೆ ಎಂದು ಅವರಿಗೆ ತಿಳಿದಿತ್ತು. ಪ್ರಶಾಂತವಾದ ಕಾಡಿನ ಮಧ್ಯದಲ್ಲಿ